Hi students, so ಇವತ್ತು ನಾವು ಕ್ಲಾಕ್ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಅಲ್ಲಿ ಕ್ಲಾಕ್ ಅಂದ್ರೆ ಏನು ಅಂತ ನೋಡೋಣ. So it is the periodic signal and its on time and off time need not to be the same. So just like ಒಂದು ಕ್ಲಾಕ್ ಅಂದ್ರೆ ಸೊ ಇಲ್ಲಿ ಗ್ರಾಫ್ ಅಲ್ಲಿ ನೋಡಬಹುದು. ಸೊ ಮೇಲೆ ಬಂದ್ರೆ ಆನ್, ಕೆಳಗಡೆ ಹೋದ್ರೆ ಆಫ್, ಆ ತರ ಜಸ್ಟ್ ಇಮ್ಯಾಜಿನ್ ಮಾಡ್ಕೋಬಹುದು. as a square wave. ಸೊ ಕ್ಲಾಕ್ ಸಿಗ್ನಲ್ ಅಂದ್ರೆ ಅದೊಂದು ಸ್ಕ್ವೇರ್ ವೇವ್ ತರ ನಾವು ಅನ್ಕೋಬಹುದು, ರೆಪ್ರೆಸೆಂಟ್ ಮಾಡ್ಬೋದು. ಸೊ ಇದೇನಾಗುತ್ತೆ ಅಂದ್ರೆ ಸ್ಕ್ವೇರ್ ವೇವ್ ಅಂದ್ರೆ ಆನ್ ಅಂಡ್ ಆಫ್ ಟೈಮ್ ಆರ್ ಸೇಮ್. ಸೊ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಇನ್ನೂ ಡೀಪ್ ಆಗಿ ಹೋಗೋಣ. ಸೊ ದಿಸ್ ಕ್ಲಾಕ್ ಸಿಗ್ನಲ್ is shown in the following figure. ಸೊ ಬೇಸ್ಡ್ ಆನ್ ಟೈಮ್ ಆನ್ ಅಂಡ್ ಆಫ್ ಆಗ್ತಾ ಇರುತ್ತೆ ಕ್ಲಾಕ್ ಅನ್ನೋದು. ಸೊ ಅದನ್ನ ಈ ಡಯಾಗ್ರಾಮ್ ಅಲ್ಲಿ ರೆಪ್ರೆಸೆಂಟ್ ಮಾಡಿದ್ದಾರೆ. Types of triggering. So there are two types of triggering in sequential circuits. First one ಬಂದು level triggering. So ಇದರಲ್ಲಿ ಸಬ್ ಟೈಪ್ಸ್ ಬರುತ್ತೆ ಮತ್ತೆ. ಎಷ್ಟು ಟೈಪ್ಸ್ ಅಂದ್ರೆ ಟೂ ಟೈಪ್ಸ್. ಪಾಸಿಟಿವ್ ಲೆವೆಲ್ ಟ್ರಿಗರಿಂಗ್, ನೆಗೆಟಿವ್ ಲೆವೆಲ್ ಟ್ರಿಗರಿಂಗ್. ಸೊ ನೆಕ್ಸ್ಟ್ ಅಲ್ಲಿ ಇದು ಡೆಫಿನೇಷನ್ ಮಾಡೋಣ. ಸೊ ಫಸ್ಟ್ ಒನ್ ಪಾಸಿಟಿವ್ ಲೆವೆಲ್ ಟ್ರಿಗರಿಂಗ್. ಸೊ ಲಾಜಿಕ್ ಹೈ ಇದ್ರೆ ಅದು ಪಾಸಿಟಿವ್ ಟ್ರಿಗರಿಂಗ್ ಅಂತಾರೆ. ನೆಕ್ಸ್ಟ್ ಲಾಜಿಕ್ ಲೋ ಇದ್ರೆ ಅದನ್ನ ನೆಗೆಟಿವ್ ಲೆವೆಲ್ ಟ್ರಿಗರಿಂಗ್ ಅಂತಾರೆ. ಸೊ ಆಲ್ಮೋಸ್ಟ್ ಬೋತ್ ಡಯಾಗ್ರಾಮ್ಸ್ ಸಿಮಿಲರ್ ಅನಿಸುತ್ತೆ, ಆದರೆ ಇಲ್ಲಿ ಸ್ವಲ್ಪ ಚೇಂಜ್ ಇದೆ. ಸೊ ಡಾರ್ಕ್ ಲೈನ್ಸ್ ಫಸ್ಟ್ ಒನ್ ಅಲ್ಲಿ ಮೇಲಕ್ಕಿದೆ. ಸೊ ಐ ಮೀನ್ ಪಾಸಿಟಿವ್ ಲೆವೆಲ್ ಟ್ರಿಗರಿಂಗ್ ಅಲ್ಲಿ ಸ್ವಲ್ಪ ಡಾರ್ಕ್ ಲೈನ್ಸ್ ಮೇಲಕ್ಕಿದೆ, ಅದು ರೆಪ್ರೆಸೆಂಟ್ ಮಾಡುತ್ತೆ ಕ್ಲಾಕ್ನ. ಸೊ ನೆಕ್ಸ್ಟ್ ಸೆಕೆಂಡ್ ಒನ್ ನೆಗೆಟಿವ್ ಲೆವೆಲ್ ಟ್ರಿಗರಿಂಗ್ ಅಲ್ಲಿ ಡಾರ್ಕ್ ಲೈನ್ಸ್ ಕೆಳಗಡೆಗಿದೆ. ಸೊ ಅವು ಡೌನ್ ಶಿಫ್ಟ್ ರೆಪ್ರೆಸೆಂಟ್ ಮಾಡುತ್ತೆ. ಸೊ ನೆಕ್ಸ್ಟ್ ಸ್ಲೈಡ್. ನೆಕ್ಸ್ಟ್ ಎಡ್ಜ್ ಟ್ರಿಗರಿಂಗ್. ಸೊ ಇದರಲ್ಲೂ ಟೂ ಟೈಪ್ಸ್ ಆಫ್ ಟ್ರಾನ್ಸಿಷನ್ಸ್ ಅಕ್ಕರ್ ಇನ್ ಕ್ಲಾಕ್ ಸಿಗ್ನಲ್. ಸೊ ಇದೇನಾಗುತ್ತೆ ಅಂದ್ರೆ ಲಾಜಿಕ್ ಲೋ ಟು ಲಾಜಿಕ್ ಹೈ ಟ್ರಿಗರಿಂಗ್ ಆಗುತ್ತೆ, ಇಲ್ಲ ಅಂದ್ರೆ ಲಾಜಿಕ್ ಹೈ ಇಂದ ಲಾಜಿಕ್ ಲೋ ಬರುತ್ತೆ. ಸಿಂಪಲ್ ಆಗಿ ಹೇಳಿದ್ರೆ ಅಂದ್ರೆ ಲೋ ಟು ಹೈ, ಹೈ ಟು ಲೋ. ಸೊ ನೆಕ್ಸ್ಟ್ ಇದರಲ್ಲೂ ಟೂ ಟೈಪ್ಸ್ ಬರುತ್ತೆ. ಫಸ್ಟ್ ಒನ್ ಬಂದು ಪಾಸಿಟಿವ್ ಎಡ್ಜ್ ಟ್ರಿಗರಿಂಗ್, ಸೆಕೆಂಡ್ ಒನ್ ನೆಗೆಟಿವ್ ಎಡ್ಜ್ ಟ್ರಿಗರಿಂಗ್. ಜಸ್ಟ್ ಲೈಕ್ ಪ್ರೀವಿಯಸ್ ಸ್ಲೈಡ್ ಸೇಮ್ ಅದೇ ಥರ ಇರುತ್ತೆ ಆಲ್ಮೋಸ್ಟ್. ಓಕೆ, ನೆಕ್ಸ್ಟ್ ಸ್ಲೈಡಲ್ಲಿ ನೋಡೋಣ. ಸೊ ಪಾಸಿಟಿವ್ ಎಡ್ಜ್ ಟ್ರಿಗರಿಂಗ್. ಸೊ ಲಾಜಿಕ್ ಲೋ ಟು ಲಾಜಿಕ್ ಹೈ ಇದ್ರೆ ಅವಾಗ ಅದನ್ನ ಪಾಸಿಟಿವ್ ಎಡ್ಜ್ ಟ್ರಿಗರಿಂಗ್. ಸೊ ಇಲ್ಲಿ ಡಯಾಗ್ರಾಮ್ ನೋಡಬೇಕಾದ್ರೆ ಲಾಜಿಕ್ ಲೋ ಇದೆ ಫಸ್ಟ್, ನೆಕ್ಸ್ಟ್ ಲಾಜಿಕ್ ಹೈ ಬಂದಿದೆ, ನೆಕ್ಸ್ಟ್ ಲಾಜಿಕ್ ಲೋ ಬಂದಿದೆ, ನೆಕ್ಸ್ಟ್ ಆರೋ ಮಾರ್ಕ್ಸ್ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಯಾವ ರೀತಿ ಕ್ಲಾಕ್ಸ್ ಹೋಗ್ತಿದೆ, ಯಾವ ರೀತಿ ಸ್ಟಾರ್ಟ್ ಆಗ್ತಿದೆ. ಫಸ್ಟ್ ಲೈನ್ ಡೌನ್ ಸೈಡ್ ಇಂದ ಸ್ಟಾರ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ಅಪ್ ಆರೋ ಹೋಗುತ್ತೆ, ನೆಕ್ಸ್ಟ್ ಡೌನ್, ನೆಕ್ಸ್ಟ್ ಅಪ್. ಸೊ ಈ ಥರ ಲಾಜಿಕ್ ಲೋ ಇಂದ ಲಾಜಿಕ್ ಹೈಗೆ ಹೋಗುತ್ತೆ, ಅದು ರೆಪ್ರೆಸೆಂಟ್ ಮಾಡುತ್ತೆ ಒಂದು. ಸೊ ಇದನ್ನು ನಾವು ಪಾಸಿಟಿವ್ ಎಡ್ಜ್ ಟ್ರಿಗರಿಂಗ್ ಅಂತಾರೆ. ಸೊ ಲೋ ಇಂದ ಸ್ಟಾರ್ಟ್ ಆಗಿ ಹೈ ಹೋಗುತ್ತೆ, ಮತ್ತೆ ಲೋ ಬರುತ್ತೆ, ಮತ್ತೆ ಹೈ ಹೋಗುತ್ತೆ. ಸೊ ಇದು ಸ್ಟಾರ್ಟಿಂಗ್ ಪಾಯಿಂಟ್ ಲೋ. ಸೊ ಲೋ ಇಂದ ಹೈ ಹೋದರೆ ಪಾಸಿಟಿವ್. ಸೊ ನೆಕ್ಸ್ಟ್ ನೆಗೆಟಿವ್ ಇದಕ್ಕೆ ಇನ್ವರ್ಸ್ ಆರ್ ಆಪೋಸಿಟ್. ಸೊ ಇಲ್ಲೇನಾಗುತ್ತೆ ಅಂದರೆ ಸೊ ಲಾಜಿಕ್ ಹೈಯಿಂದ ಸ್ಟಾರ್ಟ್ ಆಗಿ ಲಾಜಿಕ್ ಲೋ ಹೋಗುತ್ತೆ. ಸೊ ಆರೋ ಮಾರ್ಕ್ ಇಲ್ಲಿ ನೋಡಿದ್ರೆ ಸೊ ಫಸ್ಟ್ ಒನ್ ಡೌನ್ ಆರೋ ಶಿಫ್ಟ್ ಆಗಿದೆ. ಸೊ ಹೈಯಿಂದ ಲೋಗೆ ಬರ್ತಿದೆ. ನೆಕ್ಸ್ಟ್
ಹೈಗೆ ಹೋಗ್ತಿದೆ, ಮತ್ತೆ ಹೈಯಿಂದ ಲೋಗೆ ಬರ್ತಿದೆ. ಸೊ ಆ ರೀತಿ ನೆಗೆಟಿವ್ ಏಜ್ ಟ್ರಿಗರಿಂಗ್ ಅನ್ನೋದು ಫಾರ್ಮ್ ಆಗುತ್ತೆ. ಸೊ ಇದನ್ನು ಫಾಲಿಂಗ್ ಏಜ್ ಟ್ರಿಗರಿಂಗ್ ಅಂತ ಕರಿಬೋದು. ನೆಗೆಟಿವ್ ಏಜ್ ಟ್ರಿಗರಿಂಗ್ ಆರ್ ಫಾಲಿಂಗ್ ಏಜ್ ಟ್ರಿಗರಿಂಗ್. ನೆಕ್ಸ್ಟ್ ಸ್ಲೈಡ್. ಸೊ ನೆಕ್ಸ್ಟ್ ಸೀಕ್ವೆನ್ಷಿಯಲ್ ಲಾಜಿಕ್ ಸರ್ಕ್ಯೂಟ್ಸ್. ಸೊ ಇದ್ರ ಬಗ್ಗೆ ಫೀಚರ್ಸ್, ಎಕ್ಸಾಂಪಲ್ಸ್ ಆ್ಯಂಡ್ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅಂತ ಅಪ್ಲಿಕೇಶನ್ಸ್ ನೋಡೋಣ. ಸೊ ಸೀಕ್ವೆನ್ಷಿಯಲ್ ಸರ್ಕ್ಯೂಟ್ಸ್ ಅಂದರೆ ಅದೊಂದು ಡಿಜಿಟಲ್ ಸರ್ಕ್ಯೂಟ್ಸ್. ಸೊ ಅದೇನು ಮಾಡುತ್ತೆ ಅಂದರೆ, ಸೊ ಪ್ರೀವಿಯಸ್ ಔಟ್ಪುಟ್ಸ್ನ ಆರ್ ಪ್ರೀವಿಯಸ್ ಸ್ಟೇಟ್ನ ಆ ಇನ್ಫಾರ್ಮೇಷನ್ ಎಲ್ಲ ಗ್ಯಾದರ್ ಮಾಡಿಕೊಂಡು ನೆಕ್ಸ್ಟ್ ಸ್ಟೇಟ್ಗೆ ಯೂಸ್ ಆಗೋ ಥರ ಸ್ಟೋರ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಜಸ್ಟ್ ಲೈಕ್ ಹಿಸ್ಟರಿ ಇನ್ ಕ್ಯಾಲ್ಕುಲೇಟರ್ಸ್. ಸೊ ಡಿಜಿಟಲ್ ಸಿಸ್ಟಮ್ಸಲ್ಲಿ ಸೀಕ್ವೆನ್ಷಿಯಲ್ ಲಾಜಿಕ್ ಸರ್ಕ್ಯೂಟ್ಸನ್ನು ತುಂಬ ಯೂಸ್ ಮಾಡ್ತಾರೆ. ಸೊ ಏನಕ್ಕೆ ಯೂಸ್ ಮಾಡ್ತಾರೆ ಅಂದರೆ, ಇಂಪ್ಲಿಮೆಂಟೇಷನ್ ಆಫ್ ಸ್ಟೇಟ್ ಮೆಷಿನ್ಸ್, ಟೈಮರ್ಸ್ ಸೆಟ್ ಮಾಡೋಕ್ಕೆ, ಕೌಂಟರ್ಸ್ನ ಪ್ರಿಪೇರ್ ಮಾಡೋಕ್ಕೆ, ನೆಕ್ಸ್ಟ್ ಮೆಮೊರಿ ಎಲಿಮೆಂಟ್ಸ್ನ ಸೆಲೆಕ್ಟ್ ಮಾಡೋಕ್ಕೆ. ಸೊ ಈ ಥರ ತುಂಬ ಫಂಡಮೆಂಟಲ್ ಕಾಂಪೊನೆಂಟ್ಸ್ನ ಯೂಸ್ ಮಾಡ್ಕೊಳಕ್ಕೆ ಡಿಜಿಟಲ್ ಸಿಸ್ಟಮ್ಸಲ್ಲಿ ಸೀಕ್ವೆನ್ಷಿಯಲ್ ಸರ್ಕ್ಯೂಟ್ಸ್ನ ಯೂಸ್ ಮಾಡ್ತಾರೆ. ಸೊ ನೆಕ್ಸ್ಟ್, ಸೊ ಕಾಂಪೊನೆಂಟ್ಸ್ ಆಫ್ ಸೀಕ್ವೆನ್ಷಿಯಲ್ ಸರ್ಕ್ಯೂಟ್. ಸೊ ಒಂದು ಸೀಕ್ವೆನ್ಷಿಯಲ್ ಸರ್ಕ್ಯೂಟಲ್ಲಿ ಏನೇನು ಕಾಂಪೊನೆಂಟ್ಸ್ ಇರ್ಬೋದು ಸೊ ನೋಡೋಣ. ಸೊ ಇದರಲ್ಲಿ ತುಂಬ ಡಿಜಿಟಲ್ ಕಾಂಪೊನೆಂಟ್ಸ್ ಇರುತ್ತೆ. ಸೊ ಅದು ಏನಕ್ಕೆ ಅಂದರೆ, ಇನ್ಫಾರ್ಮೇಷನ್ ಪ್ರಾಸೆಸ್ ಮಾಡೋಕ್ಕೆ, ಸೊ ಇನ್ಫಾರ್ಮೇಷನ್ ಸ್ಟೋರ್ ಮಾಡ್ಕೊಳಕ್ಕೆ ಎಲ್ಲಿ ಅಂದರೆ ಸಿಸ್ಟಮ್ಸಲ್ಲಿ ಯೂಸ್ ಮಾಡ್ತಾರೆ. ಸೊ ಸಮ್ ಕೀ ಕಾಂಪೊನೆಂಟ್ಸ್ ನೋಡೋಣ. ಫಸ್ಟ್ ಒನ್ ಬಂದು ಲಾಜಿಕ್ ಗೇಟ್ಸ್. ಸೊ ನಮಗೆ ಆಲ್ರೆಡಿ ಗೊತ್ತಿರುತ್ತೆ ಲಾಜಿಕ್ ಗೇಟ್ಸ್ ಅಂದರೆ AND ಗೇಟ್, OR ಗೇಟ್, NOT ಗೇಟ್, XOR ಗೇಟ್, XNOR ಗೇಟ್, NAND ಗೇಟ್, ಎಕ್ಸೆಟ್ರಾ. ಸೊ ಲಾಜಿಕ್ ಗೇಟ್ಸ್ನ ಯೂಸ್ ಮಾಡಿಕೊಂಡು ಎಲ್ಲ ಲಾಜಿಕ್ ಸರ್ಕ್ಯೂಟ್ಸ್ನ ಡಿಸೈನ್ ಮಾಡ್ತೀವಿ. ಸೊ ಸೀಕ್ವೆನ್ಷಿಯಲ್ ಸರ್ಕ್ಯೂಟ್ಸ್ಗೂ ಇವೇ ಬೇಕು, ಬೇಸಿಕ್ ಬ್ಲಾಕ್ ಫಾರ್ ಸೀಕ್ವೆನ್ಷಿಯಲ್ ಸರ್ಕ್ಯೂಟ್. ಸೊ ಈ ಒಂದಕ್ಕೊಂದು ಇಂಟರ್ಕನೆಕ್ಟ್ ಆಗಿರ್ತವೆ. ಸೀಕ್ವೆನ್ಷಿಯಲ್ ಸರ್ಕ್ಯೂಟ್ಸಲ್ಲಿ ಲಾಜಿಕ್ ಗೇಟ್ಸು ಒಂದಕ್ಕೊಂದು ಇಂಟರ್ಕನೆಕ್ಟ್ ಆಗಿರ್ತವೆ. ಸೊ ಏನಕ್ಕೆ ಅಂದರೆ, ಇಂಟರ್ಕನೆಕ್ಟ್ ಮಾಡಿಕೊಂಡು ಕಾಂಬಿನೇಷನಲ್ ಸರ್ಕ್ಯೂಟ್ಸ್ನ ಕ್ರಿಯೇಟ್ ಮಾಡ್ಕೊಳಕ್ಕೆ. ಸೊ ಕಾಂಬಿನೇಷನಲ್ ಸರ್ಕ್ಯೂಟ್ಸ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ, ಲಾಜಿಕಲ್ ಆಪರೇಷನ್ಸ್ ಮಾಡ್ಕೊಳಕ್ಕೆ ಯೂಸ್ ಮಾಡ್ತೀವಿ. ಸೊ ನೆಕ್ಸ್ಟ್ ಸ್ಲೈಡ್. ನೆಕ್ಸ್ಟ್ ಮೆಮೊರಿ ಎಲಿಮೆಂಟ್ಸ್. ಇದೇನೆಂದರೆ ಕಾಂಪೊನೆಂಟ್ಸ್ ಆಫ್ ಸೀಕ್ವೆನ್ಷಿಯಲ್ ಸರ್ಕ್ಯೂಟ್. ಸೊ ಫಸ್ಟ್ ಒನ್ ಬಂದು ಲಾಜಿಕ್ ಗೇಟ್, ಸೆಕೆಂಡ್ ಒನ್ ಬಂದು ಮೆಮೊರಿ ಎಲಿಮೆಂಟ್, ಥರ್ಡ್ ಒನ್ ಅದನ್ನು ಆಗಿಲ್ಲ. ಸೊ ಮೆಮೊರಿ ಎಲಿಮೆಂಟ್ಸ್. ಸೊ ಮೆಮೊರಿ ಎಲಿಮೆಂಟ್ಸ್ ಏನಕ್ಕೆ ಅಂದರೆ, ಪ್ರೀವಿಯಸ್ ಹಿಸ್ಟರಿನ ಹೋಲ್ಡ್ ಮಾಡಿಕೊಂಡು ನೆಕ್ಸ್ಟ್ ಸ್ಟೇಜಲ್ಲಿ ಯೂಸ್ ಮಾಡ್ಕೊಳಕ್ಕೆ ಸ್ಟೋರೇಜ್ ಬೇಕು. ಆ ಸ್ಟೋರೇಜ್ನ ಮೆಮೊರಿ ಎಲಿಮೆಂಟ್ ಅಂತಾರೆ. ಸೊ ಇದು ಎಲ್ಲಿರುತ್ತೆ ಅಂದರೆ ಫ್ಲಿಪ್ ಫ್ಲಾಪ್ಸ್ ಯೂಸ್ ಮಾಡ್ತಾರೆ ಮೆಮೊರಿ ಎಲಿಮೆಂಟ್ ಆಗಿ. ಸೊ ಫ್ಲಿಪ್ ಫ್ಲಾಪ್ಸ್ ಎಲ್ಲಿ ಯೂಸ್ ಮಾಡ್ತಾರೆ ಅಂದರೆ ಸೀಕ್ವೆನ್ಷಿಯಲ್ ಸರ್ಕ್ಯೂಟ್ಸಲ್ಲಿ ಯೂಸ್ ಮಾಡ್ತಾರೆ. ಏನಕ್ಕೆ ಅಂದರೆ ಮೆಮೊರಿ ಸ್ಟೋರೇಜ್. ಸೊ ನೆಕ್ಸ್ಟ್ ಫೀಡ್ಬ್ಯಾಕ್ ಪಾತ್. ಸೊ ಇದಕ್ಕೇನೆಂದರೆ ಇನ್ಪುಟ್ಗೆ ಮತ್ತು ಔಟ್ಪುಟ್ಗೆ ಇನ್ಫಾರ್ಮೇಷನ್ ಪಾಸ್ ಮಾಡ್ಕೊಳಕ್ಕೆ. ಸೊ ಫಾರ್ ಎಕ್ಸಾಂಪಲ್ ಇನ್ಪುಟ್ ಏನಾದರೂ ಕೊಟ್ಟರೆ ಔಟ್ಪುಟ್ ಬರುತ್ತೆ. ಸೊ ಯಾವ ಇನ್ಪುಟ್ಗೆ ಯಾವ ಔಟ್ಪುಟ್ ಬರುತ್ತೆ ಅಂತ ಒಂದು ಸ್ಟೋರೇಜ್ ಬೇಕಲ್ವಾ, ಇನ್ಫಾರ್ಮೇಷನ್ ಸ್ಟೋರೇಜ್ ಸ್ಪೇಸ್. ಸೊ ಅದಕ್ಕೆ ಫೀಡ್ಬ್ಯಾಕ್ ಪಾತ್ ಅಂತ ಕರಿತೀವಿ. ಸೊ ಎಕ್ಸಾಂಪಲ್ ಇದೇನು ಮಾಡುತ್ತೆ ಅಂದರೆ, ಫೀಡ್ಬ್ಯಾಕ್ ಪಾತ್ ಔಟ್ಪುಟ್ ಎಂಡಿಂದ ಮೆಮೊರಿ ಎಲಿಮೆಂಟ್ಗೆ ಇನ್ಫಾರ್ಮೇಷನ್ ಪಾಸ್ ಮಾಡುತ್ತೆ. ಅಗೇನ್ ಅದಾದಮೇಲೆ ಮೆಮೊರಿ ಎಲಿಮೆಂಟಿಂದ ಇನ್ಪುಟ್ ಎಂಡ್ಗೆ ಇನ್ಫಾರ್ಮೇಷನ್ ಪಾಸ್ ಮಾಡುತ್ತೆ. ಸೊ ದಟ್ ಈಸ್ ಫೀಡ್ಬ್ಯಾಕ್ ಪಾತ್. ಸೊ ಈ ಎಲ್ಲ ಕಾಂಪೊನೆಂಟ್ಸು ಒಂದಕ್ಕೊಂದು ಇಂಟರ್ಕನೆಕ್ಟೆಡ್ ಆಗಿರ್ತವೆ. ಸೊ ಏನಕ್ಕೆ ಅಂದರೆ ಸೀಕ್ವೆನ್ಷಿಯಲ್ ಸರ್ಕ್ಯೂಟ್ ಫಾರ್ಮ್ ಮಾಡೋಕ್ಕೆ.
ಸೊ ಈ ಸೀಕ್ವೆನ್ಷಿಯಲ್ ಸರ್ಕ್ಯೂಟ್ ಏನು ಮಾಡುತ್ತೆ, ಕಾಂಪ್ಲೆಕ್ಸ್ ಆಪರೇಷನ್ಸ್ನ ಪರ್ಫಾರ್ಮ್ ಮಾಡೋಕ್ಕೆ ಯೂಸ್ ಆಗುತ್ತೆ. ಪರ್ಫಾರ್ಮ್ ಮಾಡಿ ಅದರ ಔಟ್ಪುಟ್ ಸೇವ್ ಮಾಡ್ಕೊಳುತ್ತೆ. ಸೊ ವಿತ್ ದ ಹೆಲ್ಪ್ ಆಫ್ ಮೆಮೊರಿ ಎಲಿಮೆಂಟ್. ನೆಕ್ಸ್ಟ್ ಸ್ಲೈಡ್. ನೆಕ್ಸ್ಟ್ ಸೀಕ್ವೆನ್ಷಿಯಲ್ ಸರ್ಕ್ಯೂಟ್. ಸೊ ಇದರಲ್ಲಿ ಎಕ್ಸ್ ನಂಬರ್ ಆಫ್ ಇನ್ಪುಟ್ ವೇರಿಯಬಲ್ಸ್ ಸ್ಟೋರ್ ಆಗಿರ್ತವೆ. ಸೊ ಲಾಜಿಕ್ ಗೇಟ್ಸ್ ಇರ್ತವೆ, ಔಟ್ಪುಟ್ ವೇರಿಯಬಲ್ಸ್ ಇರ್ತವೆ. ಸೊ ಇನ್ಪುಟ್ ವೇರಿಯಬಲ್ಸ್ನ ಎಕ್ಸ್ ಅಂತ ತಗೊತೀವಿ, ಲಾಜಿಕ್ ಗೇಟ್ಸ್ನ ಕಂಪ್ಯೂಟೇಷನಲ್ ಸರ್ಕ್ಯೂಟ್ ಅಂತ ತಗೊಳ್ಳೋಣ. ನೆಕ್ಸ್ಟ್ ಔಟ್ಪುಟ್ ವೇರಿಯಬಲ್ಸ್ನ ಝೆಡ್ ಅಂತ ತಗೊಳ್ಳೋಣ. ಸೊ ನೆಕ್ಸ್ಟ್ ಕಾಂಬಿನೇಷನಲ್ ಸರ್ಕ್ಯೂಟ್ ಏನು ಮಾಡುತ್ತೆ ಅಂದರೆ, ಸೊ ಔಟ್ಪುಟ್ ಕೊಡುತ್ತೆ ಬೇಸ್ಡ್ ಆನ್ ಇನ್ಪುಟ್ಸ್. ನಾವು ಕೊಡೋ ಇನ್ಪುಟ್ ಮೇಲೆ ಔಟ್ಪುಟ್ ಡಿಪೆಂಡ್ ಆಗುತ್ತೆ. ಆದರೆ ಸೀಕ್ವೆನ್ಷಿಯಲ್ ಸರ್ಕ್ಯೂಟಲ್ಲಿ ಏನಾಗುತ್ತೆ ಅಂದರೆ, ಔಟ್ಪುಟ್ ಬೇಸ್ಡ್ ಆನ್ ಕರೆಂಟ್ ಇನ್ಪುಟ್ ಆ್ಯಂಡ್ ಪ್ರೀವಿಯಸ್ ಔಟ್ಪುಟ್. ಸೊ ಸೀಕ್ವೆನ್ಷಿಯಲ್ ಸರ್ಕ್ಯೂಟಲ್ಲಿ ನಾವು ಇವಾಗ ಕೊಡೋ ಇನ್ಪುಟ್ಟು ಮತ್ತು ಪ್ರೀವಿಯಸ್ ಸ್ಟೆಪ್ಪಲ್ಲಿ ಆಗಿರೋ ಔಟ್ಪುಟ್ಟು ಎರಡು ಕಂಬೈನ್ ಆಗಿ ಇನ್ನೊಂದು ಔಟ್ಪುಟ್ ಕೊಡುತ್ತೆ. ಅದು ಇನ್ನೊಂದ್ಸರಿ ಹೇಳ್ತೀನಿ. ಸೊ ಕಾಂಬಿನೇಷನಲ್ ಸರ್ಕ್ಯೂಟಲ್ಲಿ ಕರೆಂಟ್ ಇನ್ಪುಟ್ ಮೇಲೆ ಡಿಪೆಂಡ್ ಆಗುತ್ತೆ ಔಟ್ಪುಟ್. ಬಟ್ ಸೀಕ್ವೆನ್ಷಿಯಲ್ ಸರ್ಕ್ಯೂಟಲ್ಲಿ ಕರೆಂಟ್ ಇನ್ಪುಟ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಔಟ್ಪುಟ್, ಆ್ಯಂಡ್ ಆಲ್ಸೋ ಪ್ರೀವಿಯಸ್ ಔಟ್ಪುಟ್ ಆಲ್ಸೋ ವಿಲ್ ಮೇಕ್ ಸಮ್ ಚೇಂಜಸ್ ಇನ್ ಕರೆಂಟ್ ಔಟ್ಪುಟ್. ಅಂದರೆ ಪ್ರೀವಿಯಸ್ ಸ್ಟೆಪ್ಪಲ್ಲಿ ಏನಾದರೂ ಔಟ್ಪುಟ್ ಬಂದರೆ ಅದು ಕರೆಂಟ್ ಔಟ್ಪುಟ್ ವೇರಿಯಬಲ್ಸ್ನ ಚೇಂಜ್ ಮಾಡುತ್ತೆ. ಸೊ ಅದೇನೆಂದರೆ ಕರೆಂಟ್ ಇನ್ಪುಟ್ ತಗೊಳುತ್ತೆ, ನೆಕ್ಸ್ಟ್ ಪ್ರೀವಿಯಸ್ ಔಟ್ಪುಟ್ ತಗೊಂಡು ಇನ್ನೊಂದು ಔಟ್ಪುಟ್ ನಮಗೆ ಜನರೇಟ್ ಮಾಡುತ್ತೆ. ಯಾಕಂದರೆ ಅದರಲ್ಲಿ ಸೀಕ್ವೆನ್ಷಿಯಲ್ ಸರ್ಕ್ಯೂಟಲ್ಲಿ ಮೆಮೊರಿ ಎಲಿಮೆಂಟ್ಸ್ ಇರುತ್ತೆ. ಸೊ ಅದು ಬೈನರಿ ಇನ್ಫಾರ್ಮೇಷನ್ನ ಸ್ಟೋರ್ ಮಾಡ್ಕೊಳುತ್ತೆ. ಸೊ ಲ್ಯಾಚ್. ಸೊ ಲ್ಯಾಚ್ ಅಂದರೆ ಏನಂದರೆ ಒನ್ ಬಿಟ್ ಆಫ್ ಇನ್ಫಾರ್ಮೇಷನ್ನ ಸ್ಟೋರ್ ಮಾಡ್ಕೊಳ್ಳುತ್ತೆ. ಸೊ ಅದನ್ನು ಲ್ಯಾಚ್ ಅಂತೀವಿ. ಸೊ ನೆಕ್ಸ್ಟ್ ಸ್ಲೈಡ್. ಸೊ ಕಾಂಬಿನೇಷನಲ್ ಸರ್ಕ್ಯೂಟ್ಸ್ ಡಯಾಗ್ರಾಮ್. ಸೊ ಇಲ್ಲಿ ಎಕ್ಸ್ ಇನ್ಪುಟ್ಸ್ ಕೊಡ್ತಿದ್ದೀವಿ. ಸೊ ಔಟ್ಪುಟ್ z ಈಕ್ವಲ್ಸ್ ಎಫ್ ಆಫ್ ಎಕ್ಸ್. ಸೊ ಇಲ್ಲಿ 3 ಇನ್ಪುಟ್ಸ್ ಕೊಡ್ತಿದ್ವಿ, 3 ಔಟ್ಪುಟ್ಸ್ ಬರ್ತಿದೆ. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನೋಡೋಣ. ನೆಕ್ಸ್ಟ್ ಸ್ಲೈಡ್. ಸೊ ಇಲ್ಲಿ ಇನ್ನೊಂದು ಡಿಟೇಲ್ ಡಯಾಗ್ರಾಮ್. ಸೊ ಇದು ಪರ್ಫೆಕ್ಟ್ ಡಯಾಗ್ರಾಮ್. ಸೊ ಎಕ್ಸ್ಟರ್ನಲ್ ಇನ್ಪುಟ್ಸ್ ಕೊಡ್ತಿದ್ದೀವಿ ಕಾಂಬಿನೇಷನಲ್ ಸರ್ಕ್ಯೂಟ್ಸ್ಗೆ. ಸೊ ಕಾಂಬಿನೇಷನಲ್ ಸರ್ಕ್ಯೂಟ್ಸಲ್ಲಿ ಏನಿರುತ್ತೆ ಅಂದರೆ ಮೆಮೊರಿ ಎಲಿಮೆಂಟ್ ಇರುತ್ತಲ್ವ. ಸೊ ಆ ಮೆಮೊರಿಯಲ್ಲಿ ಏನು ಸ್ಟೋರ್ ಆಗಿರುತ್ತೆ, ಔಟ್ಪುಟ್ ಪ್ರೀವಿಯಸ್ ಸ್ಟೇಟ್ ಔಟ್ಪುಟ್. ಸೊ ಅದು ಸ್ಟೋರ್ ಆಗಿರುತ್ತೆ. ಸೊ ಪ್ರೀವಿಯಸ್ ಸ್ಟೇಟ್ ಔಟ್ಪುಟ್ಟು ಇನ್ಪುಟ್ ಅದು ತಗೊಳುತ್ತೆ. ಸೊ ಅಲ್ಲಿ ನಾವು 2 ಇನ್ಪುಟ್ಸ್ ಕೊಡ್ತೀವಿ, ಥರ್ಡ್ ಒನ್ ಇನ್ಪುಟ್ ಆಗುತ್ತೆ. ಎಲ್ಲಿಂದ ಬರುತ್ತೆ ಅಂದರೆ ಪ್ರೀವಿಯಸ್ ಸ್ಟೇಟಿಂದ. ಪ್ರೀವಿಯಸ್ ಸ್ಟೇಟ್ ಡೇಟಾ ಎಲ್ಲಿರುತ್ತೆ, ಮೆಮೊರಿ ಎಲಿಮೆಂಟ್ ಅಲ್ಲಿಂದ ಬರುತ್ತೆ. ಸೊ ಇವಾಗ ನಮಗೆ ಇನ್ಪುಟ್ಸ್ 3 ಆಯಿತು. 2 ಸಪ್ರೇಟ್ ಇನ್ಪುಟ್ಸ್, ಥರ್ಡ್ ಒನ್ ಬಂದು ಪ್ರೀವಿಯಸ್ ಸ್ಟೇಟ್ ಔಟ್ಪುಟ್. ಸೊ ಈ 3 ಇನ್ಪುಟ್ಸ್ ಜಾಯಿನ್ ಆಗಿ 2 ಔಟ್ಪುಟ್ಸ್ ಬರುತ್ತೆ. ಮತ್ತು ಆ್ಯಕ್ಚುಲಿ 2 ಔಟ್ಪುಟ್ಸ್ ಅಲ್ಲ, 3 ಔಟ್ಪುಟ್ಸ್ ಬರುತ್ತೆ. ಸೊ 2 ಔಟ್ಪುಟ್ಸ್ ಅಂತ ಯಾಕೆ ಹೇಳಿದೆ ಅಂದರೆ, ಆ್ಯಕ್ಚುಲಿ ಎಕ್ಸ್ಟರ್ನಲ್ ಔಟ್ಪುಟ್ಸ್ 2 ಬರುತ್ತೆ. ನೆಕ್ಸ್ಟ್ ಥರ್ಡ್ ಔಟ್ಪುಟ್ ಏನಾಗುತ್ತೆ ಅಂದರೆ ಮೆಮೊರಿ ಎಲಿಮೆಂಟಲ್ಲಿ ಹೋಗಿ ಸ್ಟೋರ್ ಆಗಿ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಅದು ಕ್ಯಾಲ್ಕುಲೇಟ್ ಆಗುತ್ತೆ. ಸೊ ಈ ಥರ ಲೂಪಿನ ಥರ ರಿಪೀಟ್ ಆಗ್ತಾ ಇರುತ್ತೆ. ಒಂದು ಔಟ್ಪುಟ್ ಮೆಮೊರಿಗೆ ಹೋಗುತ್ತೆ, ಆ ಮೆಮೊರಿಯಿಂದ ಮತ್ತೆ ಇನ್ಪುಟ್ ಆಗುತ್ತೆ, ಮತ್ತೆ ಔಟ್ಪುಟ್ ಬರುತ್ತೆ, ಮತ್ತೆ ಮೆಮೊರಿಗೆ ಹೋಗುತ್ತೆ, ಮತ್ತೆ ಇನ್ಪುಟ್ ಆಗುತ್ತೆ. ಈ ಥರ ಸೈಕಲ್ ಥರ ಲೂಪಿಂಗ್. ಸೊ ನೆಕ್ಸ್ಟ್, ಸೊ ಫಿಗರಲ್ಲಿ ತೋರಿಸಿರೋ ಥರ 2 ಇನ್ಪುಟ್ಸ್ ಕೊಡ್ತಿದ್ವಿ. ನೆಕ್ಸ್ಟ್, ಸೊ ಎಕ್ಸ್ಟರ್ನಲ್ ಇನ್ಪುಟ್ಸ್ ಆರ್ ನಾಟ್ ಕಂಟ್ರೋಲ್ಡ್ ಬೈ ದ ಸರ್ಕ್ಯೂಟ್. ಸೊ ಎಕ್ಸ್ಟರ್ನಲ್ ಇನ್ಪುಟ್ ಅಂದರೆ ಅದು ಪ್ರೀವಿಯಸ್ ಸ್ಟೇಟ್ ಔಟ್ಪುಟ್ಟೇ ಬರುತ್ತೆ. ಮತ್ತು ಇಂಟರ್ನಲ್ ಇನ್ಪುಟ್ಸ್. ಇಂಟರ್ನಲ್ ಇನ್ಪುಟ್ಸ್ ಏನಂದರೆ ಪ್ರೀವಿಯಸ್ ಔಟ್ಪುಟ್ ಸ್ಟೇಟ್ಗೆ ಅದೊಂದು ಇನ್ಪುಟ್. ಸೆಕೆಂಡರಿ ಇನ್ಪುಟ್ಸ್ ಆರ್ ಸ್ಟೇಟ್ ವೇರಿಯಬಲ್ಸ್ ಕೊಡಿಸಿದ ಬೇರೆ ಸ್ಟೋರೇಜ್ ಎಲಿಮೆಂಟ್ಸ್. ಸೆಕೆಂಡರಿ ಔಟ್ಪುಟ್ಸ್ ಆರ್ ಎಕ್ಸೈಟೇಷನ್ಸ್ ಫಾರ್ ಸ್ಟೋರೇಜ್ ಎಲಿಮೆಂಟ್ಸ್. ಸೊ ಸೆಕೆಂಡರಿ ಇನ್ಪುಟ್ಸ್ ಎಲ್ಲಿಂದ ಬರುತ್ತೆ ಅಂದರೆ ಮೆಮೊರಿಯಿಂದ ಬರುತ್ತೆ. ಸೊ ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಸ್ಲೈಡ್. ಸೊ ಟೈಪ್ಸ್ ಆಫ್ ಸೀಕ್ವೆನ್ಷಿಯಲ್ ಸರ್ಕ್ಯೂಟ್ಸ್. ಸೊ
ಬೇಸ್ಡ್ ಆನ್ ಸ್ಟ್ರಕ್ಚರ್ ಆಪರೇಷನ್ ಅಂದರೆ ಸ್ಟ್ರಕ್ಚರ್ ಮೇಲೆ ಡಿಪೆಂಡ್ ಆಗುತ್ತೆ, ಟೈಪ್ಸ್ ಆಪರೇಷನ್ ಮೇಲೆ ಡಿಪೆಂಡ್ ಆಗುತ್ತೆ. ನೆಕ್ಸ್ಟ್ ಯೂಸರ್ಸ್ ಅಂದರೆ ಅಪ್ಲಿಕೇಶನ್ಸ್. ಸೊ ಇವೆಲ್ಲ ಬೇಸ್ ಮಾಡಿಕೊಂಡು 2 ಟೈಪ್ಸ್ ಆಗಿ ಡಿವೈಡ್ ಆಗಿದೆ ಸೀಕ್ವೆನ್ಷಿಯಲ್ ಸರ್ಕ್ಯೂಟ್ಸ್. ಫಸ್ಟ್ ಒನ್ ಅಸಿಂಕ್ರೋನಸ್ ಸೀಕ್ವೆನ್ಷಿಯಲ್ ಸರ್ಕ್ಯೂಟ್. ಅದೊಂದು ಟೈಪ್ ಆಫ್ ಸೀಕ್ವೆನ್ಷಿಯಲ್ ಸರ್ಕ್ಯೂಟ್. ಸೊ ಇದೇನೆಂದರೆ ಕ್ಲಾಕ್ ಸಿಗ್ನಲ್ ಮೇಲೆ ಡಿಪೆಂಡ್ ಆಗಲ್ಲ. ಸೊ ಈ ಅಸಿಂಕ್ರೋನಸ್ ಸೀಕ್ವೆನ್ಷಿಯಲ್ ಸರ್ಕ್ಯೂಟ್ಸ್ ಏನಾಗುತ್ತೆ ಅಂದರೆ, ಸೊ ಅದು ಆಪ್ರೇಟ್ ಮಾಡುತ್ತೆ, ಇನ್ಪುಟ್ ತಗೊಂಡು ಔಟ್ಪುಟ್ ಕೊಡುತ್ತೆ, ಆದರೆ ಕ್ಲಾಕ್ ಸಿಗ್ನಲ್ ಮೇಲೆ ಡಿಪೆಂಡ್ ಆಗಲ್ಲ. ಸೊ ನೆಕ್ಸ್ಟ್ ಇನ್ಪುಟ್ ಪಲ್ಸಸ್, ದಟ್ ಮೀನ್ಸ್ ದ ಸ್ಟೇಟ್ ಚೇಂಜಸ್ ವೆನ್ ದ ಚೇಂಜ್ ಇನ್ ದ ಔಟ್ಪುಟ್. ಸೊ ಇದೇನೆಂದರೆ ಸೀಕ್ವೆನ್ಷಿಯಲ್ ಸರ್ಕ್ಯೂಟ್ಸ್ ಇನ್ಪುಟ್ ಪಲ್ಸ್ ಯೂಸ್ ಮಾಡಿಕೊಂಡು ಅದು ಚೇಂಜಸ್ ಆಗುತ್ತೆ, ಸ್ಟೇಟ್ ಚೇಂಜಸ್. ಸೊ ಅದ್ರ ಸ್ಟೇಟ್ ಚೇಂಜ್ ಆಗುತ್ತೆ. ಸೊ ಇನ್ಪುಟ್ ಪಲ್ಸಸ್ ಚೇಂಜ್ ಆದರೆ ಮತ್ತೆ ಸೊ ಅಸಿಂಕ್ರೋನಸ್ ಸೀಕ್ವೆನ್ಸ್ ಸರ್ಕ್ಯೂಟ್ ಸ್ಟೇಟ್ ಚೇಂಜ್ ಆಗ್ತಾ ಇರುತ್ತೆ ಬೇಸ್ಡ್ ಆನ್ ಇನ್ಪುಟ್ ಪಲ್ಸಸ್. ಇನ್ಪುಟ್ ಪಲ್ಸಸ್ ಚೇಂಜ್ ಆದರೆ ಸರ್ಕ್ಯೂಟ್ ಚೇಂಜ್ ಆಗ್ತಾ ಇರುತ್ತೆ, ಅದ್ರ ಸ್ಟೇಟ್. ಸೊ ಮೈನ್ ಕಾಂಪೊನೆಂಟ್ಸ್ ಇಲ್ಲಿ ಏನಾಗುತ್ತೆ ಅಂದರೆ ಅನ್ಕ್ಲಾಕ್ಡ್ ಫ್ಲಿಪ್ ಫ್ಲಾಪ್ಸ್. ಸೊ ಮೈನ್ ಕಾಂಪೊನೆಂಟ್ ಇದರಲ್ಲಿ ಅಸಿಂಕ್ರೋನಸ್ ಸೀಕ್ವೆನ್ಷಿಯಲ್ ಸರ್ಕ್ಯೂಟ್ಸ್ ಅಲ್ಲಿ ಮೈನ್ ಕಾಂಪೊನೆಂಟ್ ಬಂದು ಅನ್ಕ್ಲಾಕ್ಡ್ ಫ್ಲಿಪ್ ಫ್ಲಾಪ್ಸ್ ಅಂಡ್ ಕಾಂಬಿನೇಷನ್ ಆಫ್ ಲಾಜಿಕ್ ಸರ್ಕ್ಯೂಟ್ಸ್. ಸೊ ಡಯಾಗ್ರಾಮ್ ಅಲ್ಲಿ ನೋಡೋಣ, ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಇಲ್ಲಿ ಏನಂದ್ರೆ ಇನ್ಪುಟ್ ಕೊಡ್ತೀವಿ, ಸೊ ಇಲ್ಲಿ ಕಾಂಬಿನೇಷನ್ ಆಫ್ ಸರ್ಕ್ಯೂಟ್ ಇರುತ್ತೆ, ಔಟ್ಪುಟ್ ಬರುತ್ತೆ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ರಿಪೀಟೆಡ್ ಆಗಿ ಲೂಪಿಂಗ್ ಆಗ್ತಾ ಇರುತ್ತೆ. ಸೊ ಪ್ರೀವಿಯಸ್ ಔಟ್ಪುಟ್ ಕರೆಂಟ್ ಇನ್ಪುಟ್ ಆಗುತ್ತೆ, ಇವಾಗ ಬರೋ ಕರೆಂಟ್ ಇನ್ಪುಟ್ ನೆಕ್ಸ್ಟ್ ಸ್ಟೇಜಲ್ಲಿ ಇನ್ಪುಟ್ ಆಗುತ್ತೆ, ಇವಾಗ ಬರೋ ಔಟ್ಪುಟ್ ನೆಕ್ಸ್ಟ್ ಸ್ಟೇಜಲ್ಲಿ ಇನ್ಪುಟ್ ಆಗುತ್ತೆ. ಸೊ ಲೂಪಿಂಗ್ ಥರ. ಸೊ ನೆಕ್ಸ್ಟ್ ಟೈಪ್ ಸಿಂಕ್ರೋನಸ್ ಸೀಕ್ವೆನ್ಷಿಯಲ್ ಸರ್ಕ್ಯೂಟ್. ಸೊ ಇದೊಂದು ಸೀಕ್ವೆನ್ಷಿಯಲ್ ಸರ್ಕ್ಯೂಟ್. ಸೊ ಇಲ್ಲಿ ಕಾಮನ್ ಕ್ಲಾಕ್ ಇರುತ್ತೆ. ಸೊ ಅಸಿಂಕ್ರೋನಸ್ ಅಲ್ಲಿ ಕ್ಲಾಕ್ ಇರಲ್ಲ, ಇಲ್ಲಿ ಕಾಮನ್ ಕ್ಲಾಕ್ ಇರುತ್ತೆ, ಸಿಗ್ನಲ್ ಕ್ಲಾಕ್ ಸಿಗ್ನಲ್. ಸೊ ಇಲ್ಲಿ ಏನು ಮಾಡ್ತಾರೆ ಅಂದರೆ ಕ್ಲಾಕ್ ಸಿಗ್ನಲ್ ಯೂಸ್ ಮಾಡ್ತಾರೆ, ನೆಕ್ಸ್ಟ್ ಇನ್ಪುಟ್ ಸಿಗ್ನಲ್ ಯೂಸ್ ಮಾಡ್ತಾರೆ. ಸೊ ಇಲ್ಲಿ ಡ್ಯೂರೇಷನ್ ಆಫ್ ದ ಔಟ್ಪುಟ್ ಪಲ್ಸ್ ಇಸ್ ಈಕ್ವಲೆಂಟ್ ಟು ಡ್ಯೂರೇಷನ್ ಆಫ್ ದ ಕ್ಲಾಕ್ ಪಲ್ಸ್. ಸೊ ಔಟ್ಪುಟ್ ಪಲ್ಸು ಮತ್ತು ಕ್ಲಾಕ್ ಪಲ್ಸು ಎರಡು ಈಕ್ವಲ್ ಆಗಿರುತ್ತೆ. ಸೊ ಡಯಾಗ್ರಾಮ್ ನೋಡೋಣ. ಇಲ್ಲಿ ಇನ್ಪುಟ್ ಕೊಡ್ತಿದ್ದೀವಿ ಕಾಂಬಿನೇಷನ್ ಸರ್ಕ್ಯೂಟ್ಗೆ, ಔಟ್ಪುಟ್ ಬರ್ತಿದೆ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಮೆಮೊರಿ ಎಲಿಮೆಂಟ್ ಕಾಮನ್ ಆಗಿರುತ್ತೆ, ಜಸ್ಟ್ ಲೈಕ್ ಅಸಿಂಕ್ರೋನಸ್. ಸೊ ಇಲ್ಲಿ ಅಸಿಂಕ್ರೋನಸ್ಸಲ್ಲಿ ಕ್ಲಾಕ್ ಸಿಗ್ನಲ್ ಇಲ್ಲ, ಬಟ್ ಇಲ್ಲಿ ಕ್ಲಾಕ್ ಸಿಗ್ನಲ್ ಇದೆ, ಅದಕ್ಕೆ ಇದು ಸಿಂಕ್ರೋನಸ್ ಸೀಕ್ವೆನ್ಷಿಯಲ್ ಸರ್ಕ್ಯೂಟ್ ಆಗುತ್ತೆ. ಸೊ ಕರೆಂಟ್ ಇನ್ಪುಟ್ ಮತ್ತು ಪ್ರೀವಿಯಸ್ ಔಟ್ಪುಟ್ ಇಲ್ಲಿ ಇನ್ಪುಟ್ ತಗೊಳುತ್ತೆ, ನೆಕ್ಸ್ಟ್ ಸಿಂಗಲ್ ಔಟ್ಪುಟ್ ಬರುತ್ತೆ, ನೆಕ್ಸ್ಟ್ ಸೆಕೆಂಡ್ ಔಟ್ಪುಟ್ ಏನಾಗುತ್ತೆ ನೆಕ್ಸ್ಟ್ ಸ್ಟೇಜ್ಗೆ ಇನ್ಪುಟ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಅದೆಲ್ಲಿ ಸ್ಟೋರ್ ಆಗಿರುತ್ತೆ ಅಂದರೆ ಮೆಮೊರಿ ಎಲಿಮೆಂಟ್. ಸೊ ಮೆಮೊರಿ ಎಲಿಮೆಂಟಲ್ಲಿ ಒಂದು ಕ್ಲಾಕ್ ಸಿಗ್ನಲ್ ಇರುತ್ತೆ, ಬೇಸ್ಡ್ ಆನ್ ಕ್ಲಾಕ್ ಸಿಗ್ನಲ್ ಇನ್ಪುಟ್ಸ್ ಡಿಪೆಂಡ್ ಆಗುತ್ತೆ. ಸೊ ನೆಕ್ಸ್ಟ್ ಅಪ್ಲಿಕೇಶನ್ಸ್, ಸೀಕ್ವೆನ್ಷಿಯಲ್ ಲಾಜಿಕ್ ಸರ್ಕ್ಯೂಟ್ಸ್ ಅಪ್ಲಿಕೇಶನ್ಸ್. ಸೊ ಸೀಕ್ವೆನ್ಷಿಯಲ್ ಲಾಜಿಕ್ ಸರ್ಕ್ಯೂಟ್ಸ್ ಎಲ್ಲ ಯೂಸ್ ಮಾಡ್ತಾರೆ ಅಂತ, ಸೊ ಎಲ್ಲ ಡಿಜಿಟಲ್ ಸಿಸ್ಟಮಲ್ಲಿ ಯೂಸ್ ಮಾಡ್ತಾರೆ. ಸೊ ಅದೇನೋ ಏನು ಮಾಡುತ್ತೆ ಅಂದರೆ ಸ್ಟೇಟ್ ಇನ್ಫಾರ್ಮೇಷನ್ನ ಹ್ಯಾಂಡಲ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಕೌಂಟರ್ಸ್. ಸೊ ಕೌಂಟರ್ಸ್ ಇಲ್ಲಿ ಯೂಸ್ ಮಾಡ್ತಾರೆ, ಡಿಜಿಟಲ್ ಕ್ಲಾಕ್ಸ್, ಫ್ರೀಕ್ವೆನ್ಸಿ ಕೌಂಟರ್ಸ್ ಆ್ಯಂಡ್ ಈವೆಂಟ್ ಕೌಂಟರ್ಸ್. ಸೊ ನೆಕ್ಸ್ಟ್ ರಿಜಿಸ್ಟರ್ಸ್. ಸೊ ಮೈಕ್ರೋ ಪ್ರೊಸೆಸರ್ಸ್ ಇಲ್ಲಿ ಸ್ಟೋರ್ ಆಗಿರುತ್ತೆ ರಿಜಿಸ್ಟರ್ಸ್. ನೆಕ್ಸ್ಟ್ ಡಿಜಿಟಲ್ ಸಿಸ್ಟಮ್ಸ್ ಆಸ್ ಎ ಸ್ಟೋರೇಜ್ ಮೀಡಿಯಮ್. ಸೊ ಸ್ಟೋರೇಜ್ ಮೀಡಿಯಮ್ ಆಗಿ ಡಿಜಿಟಲ್ ಸಿಸ್ಟಮ್ಸಲ್ಲಿ ಯೂಸ್ ಮಾಡ್ತಾರೆ. ಸೊ ನೆಕ್ಸ್ಟ್ ಟ್ರಾನ್ಸ್ಪೋರ್ಟ್ ಮೀಡಿಯಮ್ ಆಗಿ ಸೊ ಮ್ಯಾನಿಪುಲೇಟಿಂಗ್ ಡೇಟಾ ಪ್ರಾಸೆಸ್ ಮಾಡುತ್ತೆ. ಸೊ
So next memory elements. ಸೊ ಮೆಮೊರಿ ಎಲಿಮೆಂಟ್ಸ್ ಆಗಿ ಸೀಕ್ವೆನ್ಷಿಯಲ್ ಲಾಜಿಕ್ ಸರ್ಕ್ಯೂಟ್ನ ಯೂಸ್ ಮಾಡ್ತದೆ. ಸೊ ನಮ್ಮ ರ್ಯಾಮಲ್ಲಿ ಇರುತ್ತೆ ಅದು. ಸೊ ಲ್ಯಾಪ್ಟಾಪ್ ಆರ್ ಮೊಬೈಲ್ಸ್ ಎಕ್ಸೆಟ್ರಾ. ಸೊ ಟೆಂಪ್ರರಿ ಹೋಲ್ಡ್ ಮಾಡೋಕ್ಕೆ ಸ್ಟೋರೇಜ್ನ ಇಲ್ಲಿ ಯೂಸ್ ಮಾಡ್ತಾರೆ ಮೆಮೊರಿ ಎಲಿಮೆಂಟ್ಸ್ ಆಗಿ ರ್ಯಾಮಲ್ಲಿ. ನೆಕ್ಸ್ಟ್ ಸ್ಟೇಟ್ ಮೆಷಿನ್ಸ್. ಸೊ ಇದು ಎಲ್ಲಿ ಯೂಸ್ ಮಾಡ್ತಾರೆ ಅಂದರೆ ಕಂಟ್ರೋಲ್ ಸಿಸ್ಟಮ್ಸ್, ಕಮ್ಯುನಿಕೇಷನ್ ಪ್ರೊಸೆಸಸ್. ಡಿಜಿಟಲ್ ಡಿವೈಸಸ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಯೂಸ್ ಮಾಡ್ತಾರೆ ಸ್ಟೇಟ್ ಕಂಟ್ರೋಲ್ಗೆ. ನೆಕ್ಸ್ಟ್ ಟೈಮರ್ಸ್. ಸೊ ಟೈಮ್ ಮೆಜರ್ಮೆಂಟ್ ಇಲ್ಲಿ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಡಿಲೇ ಪ್ರೊಡಕ್ಷನ್ ಮತ್ತು ಶೆಡ್ಯೂಲಿಂಗ್. ಸೊ ಯಾವುದೋ ಒಂದು ಪ್ರಾಜೆಕ್ಟಲ್ಲಿ ಜಾಬ್ ಶೆಡ್ಯೂಲ್ ಅಂತ ಇರುತ್ತೆ. ಸೊ ಅದೇನೆಂದರೆ ಸರ್ಟೆನ್ ಟೈಮ್ಗೆ ಟೈಮರ್ ಥರ ಟೈಮ್ ಸೆಟ್ ಮಾಡಿದಾಗ ಜಾಬ್ ರನ್ ಆಗಬೇಕು. ಸೊ ಟೈಮ್ ಫಾರ್ ಎಕ್ಸಾಂಪಲ್ 12 PM ಆದಾಗ ಒಂದು ಜಾಬ್ ರನ್ ಆಗಬೇಕು. ಜಾಬ್ ಅಂದರೆ ಒಂದು ಪ್ರಾಸೆಸ್ ರನ್ ಆಗಬೇಕು. ಸೊ ಆ ಥರ ಯೂಸ್ ಮಾಡ್ತಾರೆ ಇದನ್ನು. ಎಕ್ಸಾಂಪಲ್ಸ್ ಆಫ್ ಸೀಕ್ವೆನ್ಷಿಯಲ್ ಲಾಜಿಕ್ ಸರ್ಕ್ಯೂಟ್ಸ್. ಸೊ ಕ್ಲಾಕ್ಸಲ್ಲಿ ಸೀಕ್ವೆನ್ಷಿಯಲ್ ಸರ್ಕ್ಯೂಟ್ಸ್ನ ಯೂಸ್ ಮಾಡ್ತಾರೆ. ಸೊ ಈವೆಂಟ್ಸ್ನ ಸೀಕ್ವೆನ್ಸ್ ಆಗಿ ಡಿಸ್ಕ್ರೈಬ್ ಮಾಡೋಕ್ಕೆ ಸೀಕ್ವೆನ್ಷಿಯಲ್ ಸರ್ಕ್ಯೂಟ್ಸ್ನ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಫ್ಲಿಪ್ ಫ್ಲಾಪ್ಸ್. ಸೊ ಫ್ಲಿಪ್ ಫ್ಲಾಪ್ಸ್ ಅನ್ನೋದು ಕಾಂಬಿನೇಷನಲ್ ಸರ್ಕ್ಯೂಟ್ಗೆ ಬಿಲ್ಡಿಂಗ್ ಬ್ಲಾಕ್ ಇದ್ದಂಗೆ, ಬೇಸಿಕ್ ಎಲಿಮೆಂಟ್ ಇದ್ದಂಗೆ. ನೆಕ್ಸ್ಟ್ ರಿಜಿಸ್ಟರ್ಸ್. ಸೊ ಇದೇನೆಂದರೆ ಕ್ಲಾಕ್ಡ್ ಸೀಕ್ವೆನ್ಷಿಯಲ್ ಸರ್ಕ್ಯೂಟ್ಸ್ ಅಂತ ಕರಿಬೋದು. ಸೊ ರಿಜಿಸ್ಟರ್ ಅಂದರೆ ಕಲೆಕ್ಷನ್ ಆಫ್ ಫ್ಲಿಪ್ ಫ್ಲಾಪ್ಸ್. ಸೊ ಒಂದು ಫ್ಲಿಪ್ ಫ್ಲಾಪ್ ಒಂದು ಬಿಟ್ ಆಫ್ ಇನ್ಫಾರ್ಮೇಷನ್ನ ಸ್ಟೋರ್ ಮಾಡ್ಕೊಳಕ್ಕಾಗುತ್ತೆ ಅಷ್ಟೇ. ನೆಕ್ಸ್ಟ್ ಕೌಂಟರ್. ಸೊ ಕೌಂಟರ್ ಅನ್ನೋದು ಒಂದು ರಿಜಿಸ್ಟರ್. ಸೊ ಅದೇನೆಂದರೆ ಸೀಕ್ವೆನ್ಸ್ ಆಫ್ ಸ್ಟೇಟ್ಸ್ ರಿಪೀಟ್ ಆಗ್ತಾ ಇರುತ್ತೆ. ಐ ಮೀನ್ ಸ್ಟೇಟ್ಸ್ ಚೇಂಜ್ ಆಗ್ತಾ ಇರುತ್ತೆ. ಸೊ ಯಾವಾಗ ಚೇಂಜ್ ಆಗುತ್ತೆ ಅಂದರೆ ಕ್ಲಾಕ್ ಪಲ್ಸಸ್ ಇಂಪ್ಲಿಮೆಂಟ್ ಆದಾಗ ಅದು ಸ್ಟೇಟ್ ಚೇಂಜ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಸ್ಲೈಡ್. ಸೊ ಲ್ಯಾಚ್. ಸೊ ಲ್ಯಾಚ್ ಅಂದರೆ ಸಿಂಗಲ್ ಬಿಟ್ ಇನ್ಫಾರ್ಮೇಷನ್ನ ಹೋಲ್ಡ್ ಮಾಡ್ಕೊಳುತ್ತೆ. ಸೊ ಅದನ್ನು ಲ್ಯಾಚ್ ಅಂತಾರೆ. ಸೊ ಲ್ಯಾಚ್ ಏನು ಮಾಡುತ್ತೆ ಅಂದರೆ ಸೊ ಅದಕ್ಕೇನಾದರೂ ಅಪ್ಡೇಟ್ ಬಂದರೆ ಸೊ ಪ್ರೀವಿಯಸ್ ಡೇಟಾ ರಿಮೂವ್ ಮಾಡಿ ಕರೆಂಟ್ ಡೇಟಾನ ಹೋಲ್ಡ್ ಮಾಡ್ಕೊಳುತ್ತೆ. ಫಾರ್ ಎಕ್ಸಾಂಪಲ್ 0 ಲ್ಯಾಚ್ಗೆ ಒಂದು ವ್ಯಾಲ್ಯೂ ಕೊಡ್ತೀನಿ 0 ಅನ್ನೋದು. ಸೊ ನೆಕ್ಸ್ಟ್ ವ್ಯಾಲ್ಯೂ 1 ಕೊಡ್ತೀನಿ. ಸೊ 0 ಅನ್ನೋದು ಡಿಲೀಟ್ ಆಗಿ 1 ಅನ್ನೋದು ಸ್ಟೋರ್ ಮಾಡ್ಕೊಳುತ್ತೆ. ಸೊ ಅದು ಡಿಜಿಟಲ್ ಸಿಸ್ಟಮ್ಸಲ್ಲಿ ಯೂಸ್ ಮಾಡ್ತಾರೆ. ಟೆಂಪ್ರರಿ ಸ್ಟೋರೇಜ್ ಯೂಸ್ ಮಾಡ್ತಾರೆ. ಬೈನರಿ ಇನ್ಫಾರ್ಮೇಷನ್ನ ಸ್ಟೋರ್ ಮಾಡ್ಕೊಂಡು ಯೂಸ್ ಮಾಡ್ತಾರೆ. ಸೊ ಲ್ಯಾಚ್ನ ಲಾಜಿಕ್ ಗೇಟ್ಸ್ ಯೂಸ್ ಮಾಡಿಕೊಂಡು ಇಂಪ್ಲಿಮೆಂಟೇಷನ್ ಮಾಡ್ಬೋದು. ಲಾಜಿಕ್ ಗೇಟ್ಸ್ ಅಂದರೆ ಸೇಮ್ ಆ್ಯಂಡ್ ಗೇಟ್, ಆರ್ ಗೇಟ್, ನಾಟ್ ಗೇಟ್, ನ್ಯಾನ್ ಗೇಟ್, ನಾರ್ ಗೇಟ್ಸ್ ಎಕ್ಸೆಟ್ರಾ. ನೆಕ್ಸ್ಟ್ ಸೊ ಡಿಜಿಟಲ್ ಸಿಸ್ಟಮ್ಸಲ್ಲಿ ಯೂಸ್ ಮಾಡ್ತಾರೆ ತುಂಬ ಅಪ್ಲಿಕೇಶನ್ಸ್ಗೆ. ಸೊ ಡೇಟಾ ಸ್ಟೋರೇಜ್ಗೆ, ಕಂಟ್ರೋಲ್ ಸರ್ಕ್ಯೂಟ್ಸ್, ಫ್ಲಿಪ್ ಫ್ಲಾಪ್ ಸರ್ಕ್ಯೂಟ್ಸ್. ಸೊ ಇವನ್ನ ಕಾಂಬಿನೇಷನ್ ಆಫ್ ಅದರ್ ಡಿಜಿಟಲ್ ಸರ್ಕ್ಯೂಟ್ಸ್. ಸೊ ಎಲ್ಲದರಲ್ಲೂ ಆಲ್ಮೋಸ್ಟ್ ಕಂಬೈನ್ ಮಾಡಿ ಯೂಸ್ ಮಾಡ್ಬೋದು. ಸೊ ಮತ್ತು ಸೀಕ್ವೆನ್ಷಿಯಲ್ ಸರ್ಕ್ಯೂಟ್ಸ್ನು ಕ್ರಿಯೇಟ್ ಮಾಡ್ಬೋದು ಲ್ಯಾಚಿಂದ. ಎಕ್ಸಾಂಪಲ್ ಸ್ಟೇಟ್ ಮೆಷಿನ್ಸ್ ಆ್ಯಂಡ್ ಮೆಮೊರಿ ಎಲಿಮೆಂಟ್ಸ್. Next, types of latches in digital electronics. So there are 6 types of latches. First one ಬಂದು SR latch, gated SR. Next D latch, gated D, JK latch, T latch. So first one SR latch. So this is a simple form of latches. So they are implemented using 2 inputs. First input ಬಂದು set. Next second input ಬಂದು reset. So S value output equals to 1. So R input reset output is 0. So set ಅಂದರೆ 1, reset ಅಂದರೆ 0. So set to reset to value same ಇದ್ರೆ, that is 1 and 1 ಇದ್ರೆ,
ಅನ್ಡಿಫೈನ್ಡ್ ಸ್ಟೇಟ್ ಅಂತಾರೆ ಅದನ್ನು. ಸೊ ಸೆಟ್ ಟು ರಿಸೆಟ್ ಈಕ್ವಲ್ಸ್ ಟು 1 1 ಅಂದರೆ ಸೊ ಅದು ಅನ್ಡಿಫೈನ್ಡ್ ಸ್ಟೇಟ್. ಸೊ ರಿಸೆಟ್ ಆ್ಯಂಡ್ ಕ್ಲಿಯರ್ ಸ್ಟೇಟ್ಸ್ ಅಂತಾರೆ ಅದನ್ನು. ಸೊ SR latch ಏನಂದರೆ ಬೇಸಿಕ್ ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ಆಲ್ ಫ್ಲಿಪ್ ಫ್ಲಾಪ್ಸ್. ಸೊ ಫ್ಲಿಪ್ ಫ್ಲಾಪ್ಸ್ನ ಮಾಡಬೇಕಂದ್ರೆ SR latch ಕಂಪಲ್ಸರಿ ಆಗಿರಬೇಕು. ಸೊ ಟ್ರೂತ್ ಟೇಬಲ್ ಫಾರ್ SR latch. ಸೊ ಎಸ್ ಅನ್ನೋದು ಒಂದು ಇನ್ಪುಟ್, ಆರ್ ಅನ್ನೋದು ಇನ್ಪುಟ್, Q1 Q ಇನ್ವರ್ಸ್. ಸೊ ಎಸ್ ಆರ್ಗೆ 0 0 ಕೊಟ್ಟರೆ ಲ್ಯಾಚ್ ಅಂತ ಔಟ್ಪುಟ್. ನೆಕ್ಸ್ಟ್ ಎಸ್ ಆ್ಯಂಡ್ ಆರ್ ಈಕ್ವಲ್ಸ್ 0,1 ಅಂದರೆ ಕ್ಯೂ ಒಂದು 0 ಆಗುತ್ತೆ, ಕ್ಯೂ ಇನ್ವರ್ಸ್ ಒಂದು 1 ಆಗುತ್ತೆ. ನೆಕ್ಸ್ಟ್ ಎಸ್ ಆರ್ ಈಕ್ವಲ್ಸ್ 1,0, Q1 Q inverse equals 1,0. Next S equals to 1, R equals to 1, Q equal to 0, Q inverse equal to 0. So logic diagram of SR latch. So ಇಲ್ಲಿ 2 cross coupled NOR gate or 2 cross coupled NAND gate ಇದು ಮಾಡ್ತೀವಿ. Next 2 input S for set and R for reset. 2 output Q, Q inverse. ಸೊ ಪ್ರೀವಿಯಸ್ ಡಯಾಗ್ರಾಮಲ್ಲಿ ನೋಡಿದಾಗ ಟ್ರೂತ್ ಟೇಬಲ್ ನೋಡಿದಾಗ ಸೊ ಇದು ನೊಟೇಷನ್ಸ್. ನೆಕ್ಸ್ಟ್ SR latch ಯೂಸಿಂಗ್ NAND ಗೇಟ್. ಸೊ ಇಲ್ಲಿ NAND ಗೇಟ್ 2 NAND ಗೇಟ್ ಯೂಸ್ ಮಾಡಿಕೊಂಡು SR latch ಇಂಪ್ಲಿಮೆಂಟ್ ಮಾಡ್ತಿದ್ದೀವಿ. ಸೊ ಎಸ್ ಇನ್ವರ್ಸು ಮತ್ತು ಆರ್ ಇನ್ವರ್ಸು ಇನ್ಪುಟ್ ತಗೊಂಡ್ರೆ ಒಂದಕ್ಕೊಂದು. ಸೊ ನೆಕ್ಸ್ಟ್ ಸ್ಟೇಟ್ ಔಟ್ಪುಟ್ನ ನೀವು ಕರೆಂಟ್ ಇನ್ಪುಟ್ ಆಗಿ ತೊಗೊತೀವಿ. ಅವಾಗ Q1 Q ಇನ್ವರ್ಸ್ ಔಟ್ಪುಟ್ ಆಗಿ ಬರುತ್ತೆ. ಸೊ ನೆಕ್ಸ್ಟ್ ಗೇಟೆಡ್ SR latch. ಸೊ ಇಲ್ಲಿ ಏನಾಯ್ತು ಅಂದರೆ ಸೊ ಎನೇಬಲ್ ಇಸ್ 1. ಸೊ SR latch ವರ್ಕ್ ಆಗುತ್ತೆ ಯಾವಾಗ ಎನೇಬಲ್ 1 ಇದ್ರೆ. ಸೊ ಪ್ರೀವಿಯಸ್ ಸ್ಟೇಟ್ನ ರಿಟೈನ್ ಮಾಡುತ್ತೆ ಎನೇಬಲ್ 0 ಇದ್ರೆ. ಸೊ ಸಿಂಪಲ್ ಆಗಿದೆ ಇದು. ಸೊ ಇನ್ಪುಟ್ನ ಎನೇಬಲ್ ಮಾಡಬೇಕಂದ್ರೆ ಎನೇಬಲ್ 1 ಇರಬೇಕು. ನೆಕ್ಸ್ಟ್ ಪ್ರೀವಿಯಸ್ ಸ್ಟೇಟ್ ರಿಟೈನ್ ಮಾಡಬೇಕಂದ್ರೆ ವ್ಯಾಲ್ಯೂ 0 ಇರಬೇಕು. ಸೊ ಟ್ರೂತ್ ಟೇಬಲ್ ಎನೇಬಲ್ 0 ಇದೆ, S equal to X, R equal to X, Q n plus 1. Next, let's move to the next slide. So gated SR latch ಗೆ diagram. ಸೊ ಇಲ್ಲಿ R and S ಈ ಸೊ 3 ಇನ್ಪುಟ್ಸ್ ಕೊಡ್ತಿದ್ದೀವಿ. ಸೊ ನೆಕ್ಸ್ಟ್ R and S ಔಟ್ಪುಟ್ ಬಂದು ಸೊ ಸೆಕೆಂಡ್ ಗೇಟ್ಸ್ಗೆ ಹೋಗ್ತಿದೆ. ನೆಕ್ಸ್ಟ್ ಲಾಸ್ಟ್ Q1 Q ಇನ್ವರ್ಸ್ ಔಟ್ಪುಟ್ ಆಗಿ ಬರ್ತಿದೆ. ಸೊ ನೆಕ್ಸ್ಟ್ ಡಿ ಲ್ಯಾಚ್. ಸೊ ಡಿ ಲ್ಯಾಚ್ ಅಂದರೆ ಟ್ರಾನ್ಸ್ಪರೆಂಟ್ ಲ್ಯಾಚಸ್ ಅಂತ ಕರಿಬೋದು. ಸೊ ಇದನ್ನ 2 ಇನ್ಪುಟ್ಸ್ನ ಯೂಸ್ ಮಾಡಿಕೊಂಡು ಇಂಪ್ಲಿಮೆಂಟ್ ಮಾಡ್ತೀವಿ. ಡಿ ಅಂದರೆ ಡೇಟಾ ಆನ್ ಕ್ಲಾಕ್ ಸಿಗ್ನಲ್. ಸೊ ಡಿ ಫಾರ್ ಡೇಟಾ ಆನ್ ಕ್ಲಾಕ್ ಸಿಗ್ನಲ್, 2 ಇನ್ಪುಟ್ಸ್. ಸೊ ಒಂದು ಲ್ಯಾಚ್ಗೆ ಔಟ್ಪುಟ್ ಇನ್ಪುಟ್ ಮೇಲೆ ಡಿಪೆಂಡ್ ಆಗುತ್ತೆ, ಆನ್ ಡಿ ಟರ್ಮಿನಲ್ ಮೇಲೆ ಡಿಪೆಂಡ್ ಆಗುತ್ತೆ. ಯಾವಾಗ ಅಂದರೆ ಕ್ಲಾಕ್ ಸಿಗ್ನಲ್ ಹೈ ಇದ್ದಾಗ. ಸೊ ಯಾವಾಗ ಕ್ಲಾಕ್ ಸಿಗ್ನಲ್ ಲೋ ಆಗುತ್ತೋ ಲ್ಯಾಚ್ ಔಟ್ಪುಟ್ ಸ್ಟೋರ್ ಆಗಿ ಅವಲ್ ಮಾಡಿಕೊಂಡು ನೆಕ್ಸ್ಟ್ ರೈಸಿಂಗ್ ಎಡ್ಜ್ ಆಫ್ ದ ಕ್ಲಾಕಲ್ಲಿ ವರ್ಕ್ ಆಗುತ್ತೆ. ಸೊ ಇದಕ್ಕೆ ಟ್ರೂತ್ ಟೇಬಲ್ ಸೊ ಇಲ್ಲಿದೆ. ಸೊ let's move to the next slide. ಇದು ಒಂದು ಲಾಜಿಕ್ ಡಯಾಗ್ರಾಮ್ ಆಫ್ ಡಿ ಲ್ಯಾಚ್. ಸೊ ಇಲ್ಲಿ ಡಿ ಅನ್ನೋದು ಒಂದು ವ್ಯಾಲ್ಯೂ ಕೊಟ್ಟಿದ್ವಿ, ಅದು ಡಿವೈಡ್ ಆಗಿ 2
ಗೇಟ್ಸ್ಗೆ ಹೋಗ್ತಿದೆ. ಟಿ ಅನ್ನೋದು ಸೆಕೆಂಡ್ ವ್ಯಾಲ್ಯೂ. ಸೊ ಫೈನಲ್ ಔಟ್ಪುಟ್ ನಮಗೆ Q1 Q ಇನ್ವರ್ಸ್ ಬರ್ತಿದೆ. ಸೊ ನೆಕ್ಸ್ಟ್ ಗೇಟೆಡ್ ಡಿಲ್ಯಾಚ್. ಸೊ ಗೇಟೆಡ್ ಡಿಲ್ಯಾಚ್ ಅಂದರೆ ಅದೊಂದು SR ಲ್ಯಾಚ್ ಥರ, ಆದರೆ ಸ್ವಲ್ಪ ಮಾಡಿಫಿಕೇಶನ್ಸ್ ಇರುತ್ತೆ. ಸೊ ಇನ್ಪುಟ್ಸ್ ಅಂದರೆ ಇಲ್ಲಿ ಎಲ್ಲ ಕಾಂಪ್ಲಿಮೆಂಟ್ಸ್ ಕೊಡ್ತಿದ್ದೀವಿ ಇದಕ್ಕೆ, ಕಾಂಪ್ಲಿಮೆಂಟ್ಸ್. ಸೊ ಡಿಲ್ಯಾಚ್ ಅಂದರೆ ಡೇಟಾ ಲ್ಯಾಚ್ ಅಂತ ಕರಿಬೋದು. ಸೊ ಏನಕ್ಕೆ ಅಂದರೆ ಈ ಲ್ಯಾಚ್ ಸಿಂಗಲ್ ಬಿಟ್ ಟೆಂಪ್ರರಿ ಸ್ಟೋರ್ ಆಗುತ್ತೆ. ಸೊ ಡಿ ಲ್ಯಾಚಲ್ಲಿ ಏನಾಗುತ್ತೆ ಅಂದರೆ ಸಿಂಗಲ್ ಬಿಟ್ ಸ್ಟೋರ್ ಆಗುತ್ತೆ, ಪರ್ಮನೆಂಟ್ ಅಲ್ಲ, ಟೆಂಪ್ರರಿಲಿ ಆಗುತ್ತೆ. ಸೊ ಟ್ರೂತ್ ಟೇಬಲ್ ಇಲ್ಲಿ ಕೊಟ್ಟಿದ್ದೀನಿ, ನೋಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಎನಬಲ್ 1 ಇದೆ, ಡಿ ಫಾರ್ ಡಿ ಲ್ಯಾಚ್, ಬಿ ಇದೆ, 0 ಇದೆ. ಓಕೆ, move to the next slide. So logic diagram for gated delatch. ಸೊ ಇಲ್ಲಿ ಡಿ ಅನ್ನೋದು ಒಂದು ಇನ್ಪುಟ್, ಎನಬಲ್ ಅನ್ನೋದು ಒಂದು ಇನ್ಪುಟ್. ಸೊ ಫೈನಲ್ ಆಗಿ ನಮಗೆ Q1 Q ಇನ್ವರ್ಸ್ ಔಟ್ಪುಟ್ ಇದೆ. JK ಲ್ಯಾಚ್. ಸೊ ಇಲ್ಲಿ JK ಅನ್ನೋದು 2 ಇನ್ಪುಟ್ಸ್ ಆಗಿ ಕನ್ಸಿಡರ್ ಮಾಡ್ಬೋದು. ಸೊ ಔಟ್ಪುಟ್ ಬಂದು ಟಾಗಲ್ ಆಗುತ್ತೆ ಯಾವಾಗ J and K ಇನ್ಪುಟ್ಸ್ ಜಾಸ್ತಿ ಇದೆ, ಆಗಿದ್ದಾಗ. ಸೊ JK ಲ್ಯಾಚ್ SR ಲ್ಯಾಚ್ ತಂಗೆ ಅನ್ಡಿಫೈನ್ಡ್ ಸ್ಟೇಟ್ SR ಲ್ಯಾಚ್ ಅಲ್ಲಿ ಇರುತ್ತಲ್ವಾ, ಸೊ ಅದು ಎಲಿಮಿನೇಟ್ ಮಾಡುತ್ತೆ JK. ಸೊ J and K 0 ಇದ್ದಾಗ Q1 plus 1 Q ಇರುತ್ತೆ. ಸೊ ಕಮೆಂಟಲ್ಲಿ ನೋ ಚೇಂಜ್. J and K 0 1 ಇದ್ದಾಗ Q1 plus 1 0 ಆಗುತ್ತೆ, ಕಮೆಂಟ್ ರಿಸೆಟ್ ಆಗುತ್ತೆ. ರಿಸೆಟ್ ಸೆಟ್ ಟಾಗಲ್ ಅಂತ ನಾವು ಪ್ರೀವಿಯಸ್ ಸ್ಲೈಡಲ್ಲಿ ಸೆಟ್ ಮಾಡ್ಬೋದಲ್ಲ, ಸೊ ಆ ಥರ. ನೆಕ್ಸ್ಟ್ J and K 1, 0 ಇದ್ದರೆ Q1 plus 1 1 ಆಗುತ್ತೆ, ಅವಾಗ ಸೆಟ್ SR ಫ್ಲಿಪ್ ಫ್ಲಾಪ್ ಥರ. ಸೊ J equals to 1, K equals to 1, ಸೊ Q ಇನ್ವರ್ಸ್ ಆಗುತ್ತೆ. ನೆಕ್ಸ್ಟ್ ಇದು ಟಾಗಲ್ ಆಗುತ್ತೆ. ಸ್ವಲ್ಪ ಈಸಿ ಇದೆ. ಸೊ ನೆಕ್ಸ್ಟ್ ಸ್ಲೈಡ್. ಸೊ ಲಾಜಿಕ್ ಡಯಾಗ್ರಾಮ್ ಆಫ್ JK ಲ್ಯಾಚ್. ಸೊ ಇಲ್ಲಿ KK ಅನ್ನೋದು 2 ಇನ್ಪುಟ್ಸ್. ಸೊ ಔಟ್ಪುಟ್ R ಅಂಡ್ ಇನ್ಪುಟ್ S ಎರಡು ಗೇಟ್ಸ್ಗೆ ಯೂಸ್ ಆಗುತ್ತೆ. ಸೊ ಫೈನಲ್ ಔಟ್ಪುಟ್ Q1 Q ಇನ್ವರ್ಸ್ ಔಟ್ಪುಟ್ ಆಗಿ ಬರುತ್ತೆ. ನೆಕ್ಸ್ಟ್ ಟಿ ಲ್ಯಾಚ್. ಸೊ ಟಿ ಲ್ಯಾಚ್ ಹೇಗೆ ಬರುತ್ತೆ ಅಂದರೆ JK ಲ್ಯಾಚ್. So when the JK inputs of JK latch are shorted, so JK inputs shorted ಮಾಡಿದ್ರೆ T latch ಬರುತ್ತೆ. ಸೊ T latch ಅಲ್ಲಿ ಔಟ್ಪುಟ್ಸ್ ಟಾಗಲ್ ಆಗುತ್ತೆ ಯಾವಾಗ ಅಂದರೆ ಇನ್ಪುಟ್ಸ್ ಹೈ ಇದ್ದಾಗ, ಇನ್ಪುಟ್ಸ್ ಜಾಸ್ತಿ ಇದ್ದಾಗ. ಸೊ ಲಾಜಿಕ್ ಡಯಾಗ್ರಾಮ್ ಆಫ್ T latch. ಸೊ ಇಲ್ಲಿ T ಅನ್ನೋದು ಇನ್ಪುಟ್, CLK ಅನ್ನೋದು ಕ್ಲಾಕ್, ನೆಕ್ಸ್ಟ್ KJ ಅನ್ನೋದು ಇನ್ಪುಟ್ ಕೊಡ್ತಿದ್ವಿ. ಸೊ RS ಅನ್ನೋದು ಒಂದು ಔಟ್ಪುಟ್, ಇನ್ನೊಂದು ಇನ್ಪುಟ್. R ಅನ್ನೋದು ಔಟ್ಪುಟ್, S ಅನ್ನೋದು ಇನ್ಪುಟ್. ಸೊ ಲಾಸ್ಟ್ Q1 Q ಇನ್ವರ್ಸ್, ಸೊ 2 ಔಟ್ಪುಟ್ಸ್. ನೆಕ್ಸ್ಟ್ ಟಾಪಿಕ್ ಫ್ಲಿಪ್ ಫ್ಲಾಪ್ಸ್. ಸೊ ಫ್ಲಿಪ್ ಫ್ಲಾಪ್ಸ್ ಅಂದರೆ ಅದೊಂದು ಸರ್ಕ್ಯೂಟ್. ಸೊ ಫ್ಲಿಪ್ ಫ್ಲಾಪ್ಸ್ ಏನು ಮಾಡ್ತಂದರೆ, ಸೊ ಅದು ಒಂದು ಸ್ಟೇಟ್ನ ಮೇಂಟೈನ್ ಮಾಡುತ್ತೆ. ಸೊ ಎಲ್ಲಿವರೆಗೂ ಮೇಂಟೈನ್ ಮಾಡುತ್ತೆ ಅಂದರೆ, ಸೊ ಇನ್ಪುಟ್ ಏನಾದರೂ ಚೇಂಜ್ ಆಗೋವರೆಗೂ ಅದು ಒಂದೇ ಸ್ಟೇಟಲ್ಲಿ ಇರುತ್ತೆ. ಸೊ ಇನ್ಪುಟ್ ಏನಾದರೂ ಬಂದರೆ ಅದು ಸ್ಟೇಟ್ ಚೇಂಜ್ ಆಗುತ್ತೆ. ಸೊ ಫ್ಲಿಪ್ ಫ್ಲಾಪ್ನ ಹೇಗೆ ಬಿಲ್ಡ್ ಮಾಡ್ತೀವಿ ಅಂದರೆ, ಸೊ ನಮಗೆ 4 NAND ಗೇಟ್ಸ್ ಬೇಕು, 4 NOR ಗೇಟ್ಸ್ ಬೇಕು. ಸೊ 4 NAND ಗೇಟ್ಸ್ ಆ್ಯಂಡ್ 4 NOR ಗೇಟ್ಸ್. ಸೊ ಇಷ್ಟು ರಿಕ್ವೈರ್ಮೆಂಟ್ಸ್ ಬೇಕು ನಮಗೆ ಫ್ಲಿಪ್ ಫ್ಲಾಪ್ನ ಬಿಲ್ಡ್ ಮಾಡೋಕ್ಕೆ. ಸೊ
ಸೊ ಫ್ಲಿಪ್ ಫ್ಲಾಪ್ಸ್ ಅನ್ನೋದು ಬೇಸಿಕ್ ಡಿಜಿಟಲ್ ಮೆಮೊರಿ ಸರ್ಕ್ಯೂಟ್ ಥರ ವೆಲ್ ನೋನ್ ಸರ್ಕ್ಯೂಟ್. ಸೊ ಏನಾದರೂ ಬೇಸಿಕ್ ಡಿಜಿಟಲ್ ಮೆಮೊರಿ ಸರ್ಕ್ಯೂಟ್ ಡೀಲ್ ಮಾಡಬೇಕಂದ್ರೆ ಫ್ಲಿಪ್ ಫ್ಲಾಪ್ಸ್ ಕಂಪಲ್ಸರಿ. ಸೊ ಫ್ಲಿಪ್ ಫ್ಲಾಪ್ಸ್ಗೆ 2 ಸ್ಟೇಟ್ಸ್ ಇದೆ, 1 and 0. 1 ಅಂದರೆ ಹೈ, 0 ಅಂದರೆ ಲೋ. ಸೊ ನಾವು ಲಾಜಿಕ್ ಹೈ ಇಸ್ ಈಕ್ವಲ್ಸ್ ಟು 1, ಲಾಜಿಕ್ ಲೋ ಈಕ್ವಲ್ಸ್ ಟು 0 ಅಂತ ನೋಡ್ಬೋದು. ಸೊ 0 ಮೀನ್ಸ್ ಲೋ, 1 ಮೀನ್ಸ್ ಹೈ. ಸೊ ಫ್ಲಿಪ್ ಫ್ಲಾಪ್ಸ್ ಅನ್ನೋದು ಒಂದು ಸೀಕ್ವೆನ್ಷಿಯಲ್ ಸರ್ಕ್ಯೂಟ್ ಅಂತ ಕರೀತಾರೆ. ಸೊ ಇದೊಂದು ಸೀಕ್ವೆನ್ಷಿಯಲ್ ಸರ್ಕ್ಯೂಟ್. ಸೊ ಇನ್ಪುಟ್ ಕೊಡ್ತೀವಿ, ಔಟ್ಪುಟ್ ಬರುತ್ತೆ. ಸೊ ಇದರಲ್ಲಿ ಸಿಂಗಲ್ ಬೈನರಿ ಸ್ಟೇಟ್ ಇರುತ್ತೆ, ಅಂದರೆ ಅದರಲ್ಲಿ ಆ ಸ್ಟೇಟ್ ಒಂದು ವ್ಯಾಲ್ಯೂ ಇರುತ್ತೆ, ಡೇಟಾ ಅಂತಾರೆ ಅದನ್ನು. ಸೊ ಸಿಂಗಲ್ ಬೈನರಿ ಸ್ಟೇಟ್ ಆಫ್ ಇನ್ಫಾರ್ಮೇಷನ್ ಆಫ್ ಡೇಟಾ. ಸೊ ಫ್ಲಿಪ್ ಫ್ಲಾಪ್ಗೆ 2 ಔಟ್ಪುಟ್ಸ್ ಬರುತ್ತೆ, 2 ಆಪೋಸಿಟ್ ಸ್ಟೇಟ್ಸಲ್ಲಿ ಇರುತ್ತೆ. ಸೊ ಅದನ್ನು ಬೈಸ್ಟೇಬಲ್ ಮಲ್ಟಿ ವೈಬ್ರೇಟರ್ ಅಂತಾರೆ. ಬೈಸ್ಟೇಬಲ್ ಮಲ್ಟಿ ವೈಬ್ರೇಟರ್. ಸೊ ಔಟ್ಪುಟ್ ಬಂದು ಒಂದು ಪ್ಲಸ್ ಇದ್ದರೆ ಒಂದು ನೆಗೆಟಿವ್ ಇರುತ್ತೆ, ದಟ್ ಈಸ್ ಸ್ಟೇಟ್, ಅಪೋಸಿಟ್ ಸ್ಟೇಟ್ಸ್. ನೆಕ್ಸ್ಟ್ ಕನ್ವರ್ಷನ್ ಆಫ್ ಡಿ ಫ್ಲಿಪ್ ಫ್ಲಾಪ್, ಕನ್ವರ್ಷನ್ ಟು ಡಿ ಫ್ಲಿಪ್ ಫ್ಲಾಪ್. ಸೊ ನಾವು ಡಿ ಫ್ಲಿಪ್ ಫ್ಲಾಪ್ ಮಾಡಬೇಕಂದ್ರೆ ಎಸ್ ಆರ್ ಫ್ಲಿಪ್ ಫ್ಲಾಪ್ ಅನ್ನೋದು ಬೇಕು. ಸೊ ಅದನ್ನು ನಾವು ಡಿ ಫ್ಲಿಪ್ ಫ್ಲಾಪ್ಸ್ ಆರ್ ಜೆ ಕೆ ಫ್ಲಿಪ್ ಫ್ಲಾಪ್ ಆಗಿ ಕನ್ವರ್ಟ್ ಮಾಡ್ಬೋದು. ಯಾವ ರೀತಿ ಅಂದರೆ, ಸೊ ಬೈ ಆ್ಯಡಿಂಗ್ ಲಾಜಿಕ್ ಗೇಟ್ಸ್. ಸೊ ನಾವು ಎಸ್ ಆರ್ ಫ್ಲಿಪ್ ಫ್ಲಾಪ್ಗೆ ಲಾಜಿಕ್ ಗೇಟ್ಸ್ ಆ್ಯಡ್ ಮಾಡಿದ್ರೆ ಅದೇನಾಗುತ್ತೆ, ಡಿ ಫ್ಲಿಪ್ ಫ್ಲಾಪ್ ಆಗುತ್ತೆ. ಮತ್ತು ಇನ್ನು ಸ್ವಲ್ಪ ಚೇಂಜಸ್ ಮಾಡಿದ್ರೆ ಜೆ ಕೆ ಫ್ಲಿಪ್ ಫ್ಲಾಪ್ ಆಗಿ ಕನ್ವರ್ಟ್ ಆಗುತ್ತೆ. ನೆಕ್ಸ್ಟ್, ಸೊ ಡಿ ಫ್ಲಿಪ್ ಫ್ಲಾಪ್ ಮಾಡಬೇಕಾದ್ರೆ ಸೊ ಎಸ್ ಆರ್ ಫ್ಲಿಪ್ ಫ್ಲಾಪ್ ಬೇಕು, ನೆಕ್ಸ್ಟ್ ಇನ್ವರ್ಟರ್ ಬೇಕು, ಆ್ಯಂಡ್ ಥರ್ಡ್ ಒನ್ 2 ಆ್ಯಂಡ್ ಗೇಟ್ಸ್ ಬೇಕು. ಸೊ 2 ಆ್ಯಂಡ್ ಗೇಟ್ಸ್ ಬೇಕು, ಇನ್ವರ್ಟರ್ ಬೇಕು, ನೆಕ್ಸ್ಟ್ ಎಸ್ ಆರ್ ಫ್ಲಿಪ್ ಫ್ಲಾಪ್ ಬೇಕು. ಏನಕ್ಕೆ? ಡಿ ಫ್ಲಿಪ್ ಫ್ಲಾಪ್ ಪ್ರಿಪೇರ್ ಮಾಡ್ಕೊಳಕ್ಕೆ. ಸೊ ನೆಕ್ಸ್ಟ್ ಜೆ ಕೆ ಫ್ಲಿಪ್ ಫ್ಲಾಪ್ ಪ್ರಿಪೇರ್ ಮಾಡ್ಕೋಬೇಕಂದ್ರೆ 2 ಆ್ಯಂಡ್ ಗೇಟ್ಸ್ ಬೇಕು. ಸೊ ನೆಕ್ಸ್ಟ್, ಸೊ ಪ್ರೀವಿಯಸ್ ಔಟ್ಪುಟ್ಸ್ ಫೀಡ್ಬ್ಯಾಕ್ ಬೇಕು. ಸೊ ಪ್ರೀವಿಯಸ್ ಸ್ಟೇಟ್ ಫೀಡ್ಬ್ಯಾಕ್ ಏನಕ್ಕೆ? ಟು ಎಲಿಮಿನೇಟ್ ಅನ್ಡಿಫೈನ್ಡ್ ಸ್ಟೇಟ್. ಸೊ ಅನ್ಡಿಫೈನ್ಡ್ ಸ್ಟೇಟ್ಸ್ ಅನ್ನೋದು ಇರುತ್ತೆ. ಸೊ ಅದನ್ನು ಎಲಿಮಿನೇಟ್ ಮಾಡೋಕ್ಕೆ ಫೀಡ್ಬ್ಯಾಕ್ ಬೇಕು ಪ್ರೀವಿಯಸ್ ಔಟ್ಪುಟ್ಟಿಂದ. ಸೊ ಇಲ್ಲಿ ಕೊಟ್ಟಿದ್ದಾರೆ ಪ್ರೀ ರಿಕ್ವೆಸೈಟ್, ಅಂದರೆ ನಮ್ಗೆ ಏನೇನು ಬೇಕು ಅಂತ. ಸೊ ಇವಾಗ ನಾವು ಎಸ್ ಆರ್ ಫ್ಲಿಪ್ ಫ್ಲಾಪ್ನ ಡಿ ಫ್ಲಿಪ್ ಫ್ಲಾಪ್ ಆಗಿ ಕನ್ವರ್ಟ್ ಮಾಡ್ತೀವಿ. ಸೊ ಏನೇನು ಬೇಕು? ರಿಕ್ವೈರ್ಮೆಂಟ್ಸ್ ಆರ್ ಪ್ರೀ ರಿಕ್ವೆಸೈಟ್ಸ್. ಸೊ ಫಸ್ಟ್ ಒನ್ ಎಸ್ ಆರ್ ಫ್ಲಿಪ್ ಫ್ಲಾಪ್, ಆ್ಯಂಡ್ ಸೆಕೆಂಡ್ ಒನ್ ಡಿ ಫ್ಲಿಪ್ ಫ್ಲಾಪ್. ಸೊ ನೆಕ್ಸ್ಟ್ ಥರ್ಡ್, ಡೀಟೇಲ್ ಆಗಿ ಹೋಗೋಣ ಸ್ಟೆಪ್ ಬೈ ಸ್ಟೆಪ್. ಫಸ್ಟ್ ಇದು ನೋಡೋಣ. ಸೊ ಎಸ್ ಆರ್ ಫ್ಲಿಪ್ ಫ್ಲಾಪ್ ಅಂದರೆ ಎಸ್ ಆರ್ ಲ್ಯಾಚ್ ಥರ. ಸೊ ಅದಕ್ಕೇನಿರುತ್ತೆ, ಕ್ಲಾಕ್ ಸಿಗ್ನಲ್ ಆ್ಯಂಡ್ 2 ಆ್ಯಂಡ್ ಗೇಟ್ಸ್ ಇರುತ್ತೆ. ಸೊ ಈ ಎಸ್ ಆರ್ ಫ್ಲಿಪ್ ಫ್ಲಾಪ್ ಏನಾಗುತ್ತೆ ಅಂದರೆ, ಸೊ ರೆಸ್ಪಾಂಡ್ ಆಗುತ್ತೆ ಯಾವಾಗ ಪಾಸಿಟಿವ್ ಎಡ್ಜ್ ಆಫ್ ದ ಕ್ಲಾಕ್ ಟು ಇನ್ಪುಟ್ ಎಸ್ ಆ್ಯಂಡ್ ಆರ್. ಸೊ ಏನಾಗುತ್ತೆ, ಪಾಸಿಟಿವ್ ಎಡ್ಜ್ ಆಫ್ ಕ್ಲಾಕ್ ಪಲ್ಸ್ ಇನ್ಪುಟ್ ಆಗಿ ಎಸ್ ಆ್ಯಂಡ್ ಆರ್ ಹೋಗುತ್ತೆ. ಸೊ ಸೆಕೆಂಡ್ ಒನ್ ಡಿ ಫ್ಲಿಪ್ ಫ್ಲಾಪ್ ಬೇಕು ನಮಗೆ. ಸೊ ಇದು ಡಿ ಫ್ಲಿಪ್ ಫ್ಲಾಪ್ ಏನು ಅಂದರೆ ಮಾಡಿಫೈಡ್ ಎಸ್ ಆರ್ ಫ್ಲಿಪ್ ಫ್ಲಾಪ್. ಸೊ ಮಾಡಿಫೈಡ್ ಎಸ್ ಆರ್ ಫ್ಲಿಪ್ ಫ್ಲಾಪ್ ಅದರಲ್ಲಿ ಏನಾಗುತ್ತೆ ಅಂದರೆ ಅಡಿಷ್ನಲ್ ಇನ್ವರ್ಟರ್ ಇರುತ್ತೆ ಅಷ್ಟೇ. ಸೊ ಡಿ ಫ್ಲಿಪ್ ಫ್ಲಾಪ್ ಏನು ಅಂದರೆ ಮಾಡಿಫೈಡ್ ಆರ್ ಎಸ್ ಫ್ಲಿಪ್ ಫ್ಲಾಪ್ ಅನ್ಬೋದು, ಆರ್ ಎಸ್ ಆರ್ ಫ್ಲಿಪ್ ಫ್ಲಾಪ್ ಅನ್ಬೋದು. ಸೊ ಅದರಲ್ಲಿ ಎಕ್ಸ್ಟ್ರಾ ಏನಿರುತ್ತೆ, ಅಡಿಷ್ನಲ್ ಇನ್ವರ್ಟರ್ ಇರುತ್ತೆ ಅಷ್ಟೇ. ಸೊ ಅದೇನು ಮಾಡುತ್ತೆ ಅಂದರೆ, ಸೊ ಇನ್ಪುಟ್ಸ್ ಸೇಮ್ ಆಗೋ ಥರ ಮಾಡಲ್ಲ ಅದು. ಇನ್ಪುಟ್ ಸೇಮ್ ಇದ್ದರೆ ಅದು ಇಟ್ಸ್ ನಾಟ್ ಎ ವ್ಯಾಲಿಡ್ ಇನ್ಪುಟ್ಸ್. ಸೊ ಇನ್ಪುಟ್ ಸೇಮ್ ಇಲ್ಲದೆ ಇರೋ ಥರ ಅದು ಕಂಡೀಷನಲ್ ಲಾಜಿಕ್ ಚೆಕ್ ಮಾಡುತ್ತೆ. ಸೊ ನೆಕ್ಸ್ಟ್ ಕನ್ವರ್ಷನ್ ಟು ಡಿ ಫ್ಲಿಪ್ ಫ್ಲಾಪ್. ಸೊ ಫಸ್ಟ್ ಸ್ಟೆಪ್, ಸೊ ಕ್ಯಾರೆಕ್ಟರಿಸ್ಟಿಕ್ ಟೇಬಲ್ ಡಿ ಫ್ಲಿಪ್ ಫ್ಲಾಪ್ದು ಬರ್ಕೊಳ್ಳೋಣ ಒಂದು ಕಡೆ. ಸೊ ನೆಕ್ಸ್ಟ್ ಎಕ್ಸಿಟೇಷನ್ ಟೇಬಲ್ ಆಫ್ ಎಸ್ ಆರ್ ಫ್ಲಿಪ್ ಫ್ಲಾಪ್. ಸೊ ಇಲ್ಲಿ ಡಿ ವ್ಯಾಲ್ಯೂ 0, Q1 ವ್ಯಾಲ್ಯೂ 0, Q1 plus 1 ವ್ಯಾಲ್ಯೂ 0, ನೆಕ್ಸ್ಟ್ ಎಸ್ ಆರ್ ವ್ಯಾಲ್ಯೂ 0x. ನೆಕ್ಸ್ಟ್ 0 1 0 ಈಕ್ವಲ್ಸ್ 0 1.
next 101 equals 10. Next 111 equals x is equal to x, r is equal to 0. So next, so in this step 2, using K-map. So ನಾವೇನು ಮಾಡಬೇಕು, K-map ಯೂಸ್ ಮಾಡಿಕೊಂಡು ಬೂಲಿಯನ್ ಎಕ್ಸ್ಪ್ರೆಷನ್ ಫೈಂಡ್ ಔಟ್ ಮಾಡಬೇಕು. ಯಾವುದ್ರದ್ದು? ಎಸ್ ಆ್ಯಂಡ್ ಆರ್ ಫೈಂಡ್ ಔಟ್ ಮಾಡಬೇಕು. ಸೊ ಎಸ್ ಈಕ್ವಲ್ಸ್ ಡಿ, ಸೊ ಆರ್ ಈಕ್ವಲ್ಸ್ ಡಿ ಇನ್ವರ್ಸ್. ಸೊ ಎಸ್ 0 ಆದರೆ ಆರ್ ಏನಾಗುತ್ತೆ? 1 ಆಗುತ್ತೆ, ಇನ್ವರ್ಸ್ ಆಗುತ್ತೆ ಅಷ್ಟೇ. ಸೊ ಇಲ್ಲಿ ಡಿ ವ್ಯಾಲ್ಯೂ 0, ಕ್ಯೂ ಎನ್ ವ್ಯಾಲ್ಯೂ 0, ಸೊ ರಿಸಲ್ಟ್ ಈಸ್ 0. ನೆಕ್ಸ್ಟ್ ಡಿ ವ್ಯಾಲ್ಯೂ 0, ಕ್ಯೂ ಎನ್ ವ್ಯಾಲ್ಯೂ 1, ರಿಸಲ್ಟ್ 0ನ 1. ನೆಕ್ಸ್ಟ್ ಡಿ ವ್ಯಾಲ್ಯೂ 1, ಕ್ಯೂ ಎನ್ ವ್ಯಾಲ್ಯೂ 1, ಆಮೇಲೆ ಕ್ಯೂ ಎನ್ ವ್ಯಾಲ್ಯೂ 0, ಸೊ ಅವಾಗ ಏನಾಗುತ್ತೆ? 1 ಬರುತ್ತೆ. ನೆಕ್ಸ್ಟ್ ಡಿ ವ್ಯಾಲ್ಯೂ 1, ಕ್ಯೂ ಎನ್ ವ್ಯಾಲ್ಯೂ 1, ಆವಾಗ ಎಕ್ಸ್ ಬರುತ್ತೆ. ಸೊ ನೆಕ್ಸ್ಟ್ ಡಿ ವ್ಯಾಲ್ಯೂ 0, ಕ್ಯೂ ಎನ್ ವ್ಯಾಲ್ಯೂ 0, ಸೊ ಅವಾಗ ಎಕ್ಸ್ ಬರುತ್ತೆ. ನೆಕ್ಸ್ಟ್ ಡಿ ವ್ಯಾಲ್ಯೂ 1, ಕ್ಯೂ ಎನ್ ವ್ಯಾಲ್ಯೂ 0, ಅವಾಗ 0. ಸೊ ಇಲ್ಲಿ 1 ಅನ್ನೋದು ಡಿ 0 ಆದಾಗ, ಕ್ಯೂ ಎನ್ 0 ಆದಾಗ ಬರುತ್ತೆ. ಲಾಸ್ಟ್ ಡಿ ವ್ಯಾಲ್ಯೂ 1, ಕ್ಯೂ ಎನ್ ವ್ಯಾಲ್ಯೂ 1, ಆವಾಗ 0ನೇ ಬರುತ್ತೆ. ಸೊ ನೆಕ್ಸ್ಟ್ ಥರ್ಡ್ ಸ್ಟೆಪ್. ಸೊ ನಾವೇನು ಮಾಡಬೇಕು ನೆಕ್ಸ್ಟ್? ಸೊ ಸರ್ಕ್ಯೂಟ್ ಡಯಾಗ್ರಾಮ್ ಇಲ್ಲಿ ತೋರಿಸಿದ್ದಾರೆ. ಎಸ್ ಆರ್ ಫ್ಲಿಪ್ ಫ್ಲಾಪ್ ಏನಾಗಿ ಕನ್ವರ್ಟ್ ಆಗುತ್ತೆ? ಡಿ ಫ್ಲಿಪ್ ಫ್ಲಾಪ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಇದು ಸರ್ಕ್ಯೂಟ್ ಡಯಾಗ್ರಾಮ್. ಸೊ ಇನ್ಪುಟ್ ಇಲ್ಲಿ ಡಿ ಕೊಡ್ತಿದ್ದೀವಿ, ನೆಕ್ಸ್ಟ್ ಸಿ ಬಿ ಕೊಡ್ತಿದ್ದೀವಿ. ಸೊ ಕ್ಯೂ ಎನ್ ಅಂಡ್ ಕ್ಯೂ ಎನ್ ಇನ್ವರ್ಸ್. ಸೊ ಔಟ್ಪುಟ್ ಏನಾಗುತ್ತೆ? ಡೆಟ್ ಆಪೋಸಿಟ್ ಆಗಿದೆ, ಐ ಮೀನ್ ಇನ್ವರ್ಸ್ ಆಗ್ತಿದೆ. ಇನ್ವರ್ಸ್ ಆಪೋಸಿಟ್ 0 ಒಂದು ಕಡೆ 0 ಬಂದರೆ ಇನ್ನೊಂದು ಕಡೆ 1, ಒಂದು ಕಡೆ 1 ಬಂದರೆ ಇನ್ನೊಂದು ಕಡೆ 0. ಸೊ ನೆಕ್ಸ್ಟ್ ಸ್ಲೈಡ್. ನೆಕ್ಸ್ಟ್ ಪಾರ್ಟ್, ಕನ್ವರ್ಷನ್ ಆಫ್ ಎಸ್ ಆರ್ ಫ್ಲಿಪ್ ಫ್ಲಾಪ್ ಟು ಜೆ ಕೆ ಫ್ಲಿಪ್ ಫ್ಲಾಪ್. ಸೊ ಫಸ್ಟ್ ಆಫ್ ಆಲ್ ಎಸ್ ಆರ್ ಫ್ಲಿಪ್ ಫ್ಲಾಪ್ ಅಂದರೆ ಏನು ನೋಡೋಣ. ಸೊ ಅದೇನೆಂದರೆ ಇದು ಸಿಂಪಲ್ 1 ಬಿಟ್ ಸ್ಟೋರೇಜ್ ಎಲಿಮೆಂಟ್. ಸೊ ಲ್ಯಾಚ್ ಥರ ಇದು ಒಂದು ಎಸ್ ಆರ್ ಫ್ಲಿಪ್ ಫ್ಲಾಪ್. ಸೊ 1 ಬಿಟ್ ಸ್ಟೋರೇಜ್ ಸ್ಟೋರ್ ಮಾಡುತ್ತೆ. 1 ಬಿಟ್ ಅಂದರೆ 0 ಆರ್ 1. ಸೊ ಇದಕ್ಕೆ ಎಸ್ ಆ್ಯಂಡ್ ಆರ್ ಅನ್ನೋದು 2 ಇನ್ಪುಟ್ಸ್ ಮತ್ತು ಔಟ್ಪುಟ್ಸ್ ಕ್ಯೂ ಒನ್ ಕ್ಯೂ ಇನ್ವರ್ಸ್. ಯಾಕಂದರೆ 2 ಔಟ್ಪುಟ್ಸ್ ಅಲ್ವಾ, ಒಂದಕ್ಕೊಂದು ಆಪೋಸಿಟ್ ಇರುತ್ತೆ. 0 ಇದ್ದರೆ 1, 1 ಇದ್ದರೆ 0 ಆಗುತ್ತೆ. ಸೊ ಇದರಲ್ಲಿ ಎಸ್ ಅಂದರೆ ಸೆಟ್ ಆಫ್ ಇನ್ಪುಟ್ ಆ್ಯಂಡ್ ನಾಟ್ ಸ್ಪೆಸಿಫಿಕ್. ಸೆಟ್ ಇನ್ಪುಟ್ ಎಸ್, ಆರ್ ಇನ್ಪುಟ್ ರಿಸೆಟ್. ಸೊ ಔಟ್ಪುಟ್ ಕ್ಯೂ ನಾರ್ಮಲ್ ಔಟ್ಪುಟ್, ಕ್ಯೂ ಕಾಂಪ್ಲಿಮೆಂಟ್, ಐ ಮೀನ್ ಕ್ಯೂ ಇನ್ವರ್ಸ್ ಈಸ್ ಕಾಂಪ್ಲಿಮೆಂಟ್ ಆರ್ ಇನ್ವರ್ಟೆಡ್ ಔಟ್ಪುಟ್, ಅಂದರೆ ರಿವರ್ಸ್. 0 ಕೊಟ್ಟರೆ 1, 1 ಕೊಟ್ಟರೆ 0. ಸೊ ಡೆಡ್ ಆಪೋಸಿಟ್ ಔಟ್ಪುಟ್ ಬರುತ್ತೆ. ಸೊ ಎಸ್ ಆರ್ ಫ್ಲಿಪ್ ಫ್ಲಾಪಲ್ಲಿ ಕ್ಲಾಕ್ ಇರುತ್ತೆ, ಕ್ಲಾಕ್ ಇನ್ಪುಟ್. ಸೊ ಅದೇನೋ ಏನು ಮಾಡುತ್ತೆ ಅಂದರೆ ಕ್ಲಾಕ್ ಟ್ರಿಗರ್ ಮಾಡುತ್ತೆ ಸರ್ಕ್ಯೂಟ್ನ. ಸೊ ಕ್ಲಾಕ್ ಪಲ್ಸ್ ಮೇಲೆ ಟ್ರಿಗರ್ ಆಗುತ್ತೆ ಸರ್ಕ್ಯೂಟ್. ನೆಕ್ಸ್ಟ್ ಸ್ಲೈಡ್. ಸೊ ಎಸ್ ಆರ್ ಫ್ಲಿಪ್ ಫ್ಲಾಪ್ ಬ್ಲಾಕ್ ಡಯಾಗ್ರಾಮ್. ಸೊ ಎಸ್ ಅನ್ನೋದು ಸೆಟ್, ಆರ್ ಅನ್ನೋದು ರಿಸೆಟ್, ಸಿ ಎಲ್ ಕೆ ಅನ್ನೋದು ಕ್ಲಾಕ್. ಸೊ ಇಲ್ಲಿ ಔಟ್ಪುಟ್ಸ್ 2 ಬರ್ತಿದೆ. ಕ್ಯೂ ಅನ್ನೋದು ನಾರ್ಮಲ್ ಔಟ್ಪುಟ್, ಕ್ಯೂ ಇನ್ವರ್ಸ್ ಅನ್ನೋದು ಆಪೋಸಿಟ್ ಔಟ್ಪುಟ್. ಸೊ ಕ್ಯೂ ವ್ಯಾಲ್ಯೂ 1 ಇದ್ದರೆ ಕ್ಯೂ ಇನ್ವರ್ಸ್ 0 ಆಗುತ್ತೆ, ಕ್ಯೂ ವ್ಯಾಲ್ಯೂ 0 ಇದ್ದರೆ ಕ್ಯೂ ಇನ್ವರ್ಸ್ 1 ಆಗುತ್ತೆ. ಸೊ ಇಲ್ಲಿ ಸ್ಟೆಪ್ಸ್ ಕೊಟ್ಟಿದ್ದಾರೆ. ಸೊ ಎಕ್ಸೈಟೇಷನ್ ಟೇಬಲ್ ಫಾರ್ ಎ ಕನ್ವರ್ಷನ್ ಆಫ್ ಎಸ್ ಆರ್ ಫ್ಲಿಪ್ ಫ್ಲಾಪ್ ಇಂಟು ಜೆ ಕೆ ಫ್ಲಿಪ್ ಫ್ಲಾಪ್. ಸೊ ನಾವು ಎಸ್ ಆರ್ ಫ್ಲಿಪ್ ಫ್ಲಾಪ್ನ ಜೆ ಕೆ ಫ್ಲಿಪ್ ಫ್ಲಾಪ್ ಆಗಿ ಕನ್ವರ್ಟ್ ಮಾಡ್ಕೊಳ್ತಾ ಇದ್ದೀವಿ. ಸೊ ಅದರಲ್ಲಿ ಫಸ್ಟ್ ಸ್ಟೆಪ್. ಸೊ ಫಸ್ಟ್ ಇನ್ಪುಟ್ ಜೆ ಕೆ. ಸೊ ಇಲ್ಲಿ ಮಲ್ಟಿಪಲ್ ಔಟ್ಪುಟ್ಸ್ ಇರುತ್ತೆ. ಸೊ ಅದು ಫಸ್ಟ್ ಒನ್ ಇನ್ಪುಟ್ಸ್ ಕೊಡ್ತೀವಿ. ನೆಕ್ಸ್ಟ್ ಪ್ರೆಸೆಂಟ್ ಸ್ಟೇಟ್ ಆಫ್ ಔಟ್ಪುಟ್. ಸೊ ಕರೆಂಟ್ ಸ್ಟೇಟ್ ಔಟ್ಪುಟ್ ಏನಿರುತ್ತೆ, ಸೊ ನೆಕ್ಸ್ಟ್ ಸ್ಟೇಟ್ ಆಫ್ ಔಟ್ಪುಟ್ ಏನು ಬರುತ್ತೆ, ಸೊ ಇವೆಲ್ಲ ಕ್ಯಾಲ್ಕುಲೇಟ್ ಮಾಡೋಣ. ನೆಕ್ಸ್ಟ್ ಫ್ಲಿಪ್ ಫ್ಲಾಪ್ ಇನ್ಪುಟ್ಸ್. ಫಸ್ಟ್ ಒನ್ ಜೆ ಆ್ಯಂಡ್ ಕೆ ವ್ಯಾಲ್ಯೂ 0 0 ಕೊಟ್ಟರೆ ಕ್ಯೂ ಎನ್ 0 ಬರ್ತಿದೆ, ಕ್ಯೂ ಎನ್ ಪ್ಲಸ್ ಕ್ಯೂ ಎನ್ 0 ಬರ್ತಿದೆ. ಸೆಟ್ 0 ಆರ್ 0, ಎಸ್ 0, ಆರ್ ಇಲ್ಲ. ಸೊ ನೆಕ್ಸ್ಟ್ ಸೊ 0 ಆ್ಯಂಡ್ 1 ಕೊಟ್ಟು ನೆಕ್ಸ್ಟ್ ಸ್ಟೆಪ್ ಹೋಗುತ್ತೆ. ನೆಕ್ಸ್ಟ್ 0 0 ಕೊಟ್ಟರೆ ಕ್ಯೂ ಎನ್ ವ್ಯಾಲ್ಯೂ 1 ಬರುತ್ತೆ, ಕ್ಯೂ ಎನ್ ಪ್ಲಸ್ 1 ಪ್ಲಸ್ ವ್ಯಾಲ್ಯೂ ಪ್ಲಸ್ 1 ವ್ಯಾಲ್ಯೂ 1 ಬರುತ್ತೆ. ನೆಕ್ಸ್ಟ್ ಸೆಟ್ ಈಕ್ವಲ್ ಟು 0, ರಿಸೆಟ್ ಈಕ್ವಲ್ ಟು 0. ಸೆಟ್ ಈಕ್ವಲ್ ಟು ಏನು ಬರಲ್ಲ, ಸೊ ಆರ್ ಈಕ್ವಲ್ ಟು 0 ಆಗುತ್ತೆ. ಇಲ್ಲಿ ರಿಸೆಟ್ 0 ಆಗುತ್ತೆ. ಸೊ ರಿಸೆಟ್ ವ್ಯಾಲ್ಯೂ ಯಾವಾಗ 1 ಆಗುತ್ತೆ ಅಂದರೆ ಜೆ ಈಕ್ವಲ್ ಟು 0,
ಕೆ ಈಕ್ವಲ್ಸ್ ಟು 1. ಸೊ ಆವಾಗ Q1 ವ್ಯಾಲ್ಯೂ 1 ಬರುತ್ತೆ, Q1 ಪ್ಲಸ್ 1 ವ್ಯಾಲ್ಯೂ 0 ಬರುತ್ತೆ. ಇಲ್ಲಿ ರಿಸೆಟ್ ವ್ಯಾಲ್ಯೂ ನೆಕ್ಸ್ಟ್ ಸ್ಟೇಟಲ್ಲಿ 1 ಆಗುತ್ತೆ. ಫ್ಲಿಪ್ ಫ್ಲಾಪ್ ಇನ್ಪುಟ್ಸಲ್ಲಿ ಏನಾಗುತ್ತೆ 1 ಆಗುತ್ತೆ. ಸೊ ಈ ಥರ JK ಫ್ಲಿಪ್ ಫ್ಲಾಪ್ ವರ್ಕ್ ಆಗುತ್ತೆ. ಸೊ ಇಲ್ಲಿ ಸ್ಟೆಪ್ 2, simplify the expression for input expressions by using K-map. ಸೊ K-map simplification ಎಸ್ಗೆ ಹೇಗಿದೆ ಅಂದರೆ J ವ್ಯಾಲ್ಯೂ 0, K Q1 ವ್ಯಾಲ್ಯೂ 00 ಆದರೆ ಔಟ್ಪುಟ್ 0 ಬರುತ್ತೆ. ಸೊ J ವ್ಯಾಲ್ಯೂ 0, K Q1 ವ್ಯಾಲ್ಯೂ 01 ಇದ್ದಾಗ ಅದು ಔಟ್ಪುಟ್ ಏನು ಬರಲ್ಲ. ಸೊ Xn 1 ಬರುತ್ತೆ. ಸೊ J ವ್ಯಾಲ್ಯೂ 0, K Q1 ವ್ಯಾಲ್ಯೂ 11 ಬಂದರೆ ಸೊ ಆ ವ್ಯಾಲ್ಯೂ 3 ಬರುತ್ತೆ. ನೆಕ್ಸ್ಟ್ J ವ್ಯಾಲ್ಯೂ 0, K Q1 ವ್ಯಾಲ್ಯೂ 10 ಕೊಟ್ಟಾಗ ಆವಾಗ ಔಟ್ಪುಟ್ 2 ಬರುತ್ತೆ. ಸೊ ಈ ಥರ K-map ಫಾರ್ ಸಿಂಪ್ಲಿಫಿಕೇಶನ್ ಫಾರ್ ಆರ್. ಸೊ ಎಷ್ಟು ನೋಡಿದ್ವಿ, ಇವಾಗ ಆರ್ ನೋಡೋಣ. ಸೊ ಇಲ್ಲಿ 1 1 ಅಂತ ಯಾವಾಗ ಬರುತ್ತೆ ಅಂದರೆ ಸೊ J ವ್ಯಾಲ್ಯೂ 0, K Q1 ವ್ಯಾಲ್ಯೂ 11 ಇದ್ದಾಗ 1 ವ್ಯಾಲ್ಯೂ ಬರುತ್ತೆ. ಸೊ ನೆಕ್ಸ್ಟ್ J ವ್ಯಾಲ್ಯೂ 1, K Q1 ವ್ಯಾಲ್ಯೂ 1 ಇದ್ದಾಗ 11 ಇದ್ದಾಗ ಔಟ್ಪುಟ್ 1 ಬರುತ್ತೆ. ಸೊ ಈ ಥರ ಸೆಕೆಂಡ್ ಸ್ಟೆಪ್ ಕಂಪ್ಲೀಟೆಡ್. ಥರ್ಡ್ ಸ್ಟೆಪ್. ಸೊ ಇವಾಗ ಏನು ಮಾಡಿದ್ವಿ, ಲಾಜಿಕ್ ಡಯಾಗ್ರಾಮ್ ಆಫ್ JK ಫ್ಲಿಪ್ ಫ್ಲಾಪ್ಸ್ ಯೂಸಿಂಗ್ SR ಫ್ಲಿಪ್ ಫ್ಲಾಪ್ಸ್. ಸೊ SR ಅನ್ನೋದು ಫ್ಲಿಪ್ ಫ್ಲಾಪ್ ಯೂಸ್ ಮಾಡ್ತಿದ್ವಿ ಇಲ್ಲಿ ಏನಕ್ಕೆ, JK ಫ್ಲಿಪ್ ಫ್ಲಾಪ್ ಆಗಿ ಕನ್ವರ್ಟ್ ಮಾಡೋಕ್ಕೆ. ಸೊ ಇಲ್ಲಿ ಫಿಗರಲ್ಲಿ ನೋಡ್ಬೋದು ಬೇಕಾದರೆ. ಸೊ JK ಇನ್ಪುಟ್ ಕೊಡ್ತಿದ್ವಿ, ಅದಕ್ಕೆ ಕ್ಲಾಕ್ ಇರುತ್ತೆ. ಸೊ ಫಸ್ಟ್ ಸ್ಟೇಜಲ್ಲಿರೋ ಔಟ್ಪುಟ್ ನೆಕ್ಸ್ಟ್ ಸ್ಟೇಜಲ್ಲಿ ಇನ್ಪುಟ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಇಲ್ಲಿ Q1 Q ಇನ್ವರ್ಸ್ 2 ಔಟ್ಪುಟ್ಸ್, 2 ಆಪೋಸಿಟ್ ಔಟ್ಪುಟ್ಸ್. ಸೊ ಇವಾಗ JK ಫ್ಲಿಪ್ ಫ್ಲಾಪ್ಸ್. ಸೊ ಫಸ್ಟ್ JK ಫ್ಲಿಪ್ ಫ್ಲಾಪ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಸೊ JK ಅನ್ನೋ ಹೆಸರು ಜಾಕ್ ಕಿಲ್ಬಿ ಅನ್ನೋವರ ಹೆಸರಲ್ಲಿ ಬಂದಿದೆ. ಸೊ ಅವ್ರಿಗೆ ನೋಬೆಲ್ ಪ್ರೈಸ್ ಬಂದಿದೆ. ಸೊ ಈ ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಫೈಂಡ್ ಔಟ್ ಮಾಡಿದ್ದಕ್ಕೆ. ಸೊ ಕಿಲ್ಬಿ ಅನ್ನೋನು ಬಿಲ್ಡ್ ಮಾಡಿರೋ ಫಸ್ಟ್ ಡಿವೈಸ್ ಅಂತಾರೆ ಇದನ್ನ JK ಫ್ಲಿಪ್ ಫ್ಲಾಪ್ಸ್, ಅದಕ್ಕೆ ಅವ್ರ ನೇಮ್ ಬಂದಿದೆ ಇದಕ್ಕೆ. ಸೊ JK ಫ್ಲಿಪ್ ಫ್ಲಾಪ್ ಏನು ಅಂದರೆ ಗೇಟೆಡ್ ವರ್ಷನ್ ಆಫ್ SR ಫ್ಲಿಪ್ ಫ್ಲಾಪ್. ಸೊ ಗೇಟೆಡ್ ವರ್ಷನ್ ಆಫ್ SR ಫ್ಲಿಪ್ ಫ್ಲಾಪ್. ಸೊ ಇದರಲ್ಲಿ ಎಕ್ಸ್ಟ್ರಾ ಇನ್ಪುಟ್ ಏನಿರುತ್ತೆ ಅಂದರೆ ಕ್ಲಾಕ್ ಇನ್ಪುಟ್ ಅನ್ನೋದು ಎಕ್ಸ್ಟ್ರಾ ಇರುತ್ತೆ ಅಷ್ಟೇ. ಸೊ ಆ್ಯಕ್ಚುಲಿ ಸೊ ಎರಡು ಇನ್ಪುಟ್ ವ್ಯಾಲ್ಯೂ ಸೇಮ್ ಇದ್ದರೆ ಅದು ಇನ್ವ್ಯಾಲಿಡ್ ಔಟ್ಪುಟ್ ಥರ ಬರುತ್ತೆ. ಸೊ ಇದೇನು ಮಾಡುತ್ತೆ, ಸೊ ಇದು ಪ್ರಿವೆಂಟ್ ಮಾಡುತ್ತೆ ಆ ಕಂಡೀಷನ್ನ. ಇಟ್ ಪ್ರಿವೆಂಟ್ಸ್ ಇನ್ವ್ಯಾಲಿಡ್ ಔಟ್ಪುಟ್ ಕಂಡೀಷನ್ಸ್ ವೆನ್ ಬೋತ್ ಇನ್ಪುಟ್ಸ್ ಆರ್ ಅಟ್ ದ ಸೇಮ್ ವ್ಯಾಲ್ಯೂ. ಸೊ ಎರಡು ಇನ್ಪುಟ್ ಸೇಮ್ ವ್ಯಾಲ್ಯೂ ಇದ್ದರೆ ಅವಾಗ ಇಂಪ್ರಾಪರ್ ಔಟ್ಪುಟ್ ಬರುತ್ತಲ್ವಾ, ಆ ಕಂಡೀಷನ್ನ ಕ್ಲಿಯರ್ ಮಾಡುತ್ತೆ. ಸೊ ನೆಕ್ಸ್ಟ್ ಸೆಕೆಂಡ್ T ಫ್ಲಿಪ್ ಫ್ಲಾಪ್. ಸೊ ಇದೇನಂದರೆ T ಫಾರ್ ಟಾಗಲ್ ಫ್ಲಿಪ್ ಫ್ಲಾಪ್ ಅಂತಾರೆ ಇದನ್ನು. ಸೊ ಇದೇನು ಮಾಡುತ್ತೆ ಅಂದರೆ ಸೊ ಈಚ್ ಕ್ಲಾಕ್ ಎಡ್ಜ್ ಚೇಂಜ್ ಆದರೆ ಇದು ಔಟ್ಪುಟ್ ಚೇಂಜ್ ಆಗುತ್ತೆ. ಯಾವಾಗ ಚೇಂಜ್ ಆಗುತ್ತೆ ಔಟ್ಪುಟ್, ಕ್ಲಾಕ್ ಎಡ್ಜ್ ಚೇಂಜ್ ಆದಾಗ. ಸೊ ಅವಾಗ ಏನಾಗುತ್ತೆ ಅಂದರೆ ಹಾಫ್ ಆಫ್ ದ ಫ್ರೀಕ್ವೆನ್ಸಿ ಆಫ್ ದ ಸಿಗ್ನಲ್. ಸೊ ನಾವು ಇನ್ಪುಟ್ ಕೊಡ್ತೀವಲ್ಲ ಅದರಲ್ಲೇ ಹಾಫ್ ಸಿಗ್ನಲ್ ಮಾತ್ರ ಇನ್ಪುಟ್ ಆಗಿ ಕೊಡುತ್ತೆ T ಫ್ಲಿಪ್ ಫ್ಲಾಪ್. ನೆಕ್ಸ್ಟ್ JK ಫ್ಲಿಪ್ ಫ್ಲಾಪ್ ಟು T ಫ್ಲಿಪ್ ಫ್ಲಾಪ್. ಸೊ ಸ್ಟೆಪ್ 1, ಈಗ ಫಸ್ಟ್ ನಾವು ಏನು ಮಾಡೋದು, ಕ್ಯಾರೆಕ್ಟರಿಸ್ಟಿಕ್ ಟೇಬಲ್ನ ಬಿಲ್ಡ್ ಮಾಡ್ಕೋಬೇಕು. ಯಾವುದದು, T ಫ್ಲಿಪ್ ಫ್ಲಾಪ್. ಸೊ ಇದು ಕ್ಯಾರೆಕ್ಟರಿಸ್ಟಿಕ್ ಟೇಬಲ್. ಸೊ T ಈಕ್ವಲ್ಸ್ ಟು 0, Qn ಈಕ್ವಲ್ಸ್ ಟು 0, Qn ಪ್ಲಸ್ 1 0, JK ವ್ಯಾಲ್ಯೂ 0 ಆನ್ ಎಂಟಿ. ಸೊ ನೆಕ್ಸ್ಟ್ T ಈಕ್ವಲ್ಸ್ ಟು 0, Qn ವ್ಯಾಲ್ಯೂ 1, Qn ಪ್ಲಸ್ 1 ಈಕ್ವಲ್ಸ್ 1, JK ಅನ್ನೋದು X ಆನ್ 0. T ಈಕ್ವಲ್ಸ್ ಟು 1, Qn ಈಕ್ವಲ್ಸ್ ಟು 0, Qn ಪ್ಲಸ್ 1 ಈಕ್ವಲ್ಸ್ ಟು 1, ದೆನ್ JK ಅನ್ನೋದು 1 ಆನ್ X. ನೆಕ್ಸ್ಟ್ T ಈಕ್ವಲ್ಸ್ ಟು 1, Qn ಈಕ್ವಲ್ಸ್ ಟು 1, Qn ಪ್ಲಸ್ 1 ಈಕ್ವಲ್ಸ್ ಟು 0, ಸೊ JK ಅನ್ನೋದು X ಆನ್ 1 ಬರುತ್ತೆ. ಸೊ ನೆಕ್ಸ್ಟ್ K-map. ಸೊ ಇಲ್ಲಿ ಏನು ಮಾಡ್ತೀವಿ, K-map ಬರೆದ್ಬಿಟ್ಟು ಬೂಲಿಯನ್ ಎಕ್ಸ್ಪ್ರೆಷನ್ನ ಬರ್ಕೊತೀವಿ. ಸೊ J ಈಕ್ವಲ್ಸ್ ಟು T, K ಈಕ್ವಲ್ಸ್ ಟು T, ಸಿಂಪಲ್. ಸೊ ಇಲ್ಲಿ T ವ್ಯಾಲ್ಯೂ 0, Q1 ವ್ಯಾಲ್ಯೂ 0. ಸೊ ಅವಾಗ ಔಟ್ಪುಟ್ ಏನು ಬರಲ್ಲ. T ವ್ಯಾಲ್ಯೂ 0,
Q1 ವ್ಯಾಲ್ಯೂ 1 ಆವಾಗ ಔಟ್ಪುಟ್ x ಬರುತ್ತೆ. ಆವಾಗ ನೆಕ್ಸ್ಟ್ t ಈಕ್ವಲ್ಸ್ ಟು 0 Q1 ಈಕ್ವಲ್ಸ್ ಟು 1 I mean Q1 ಈಕ್ವಲ್ಸ್ ಟು 1 ಸಾರಿ t ಈಕ್ವಲ್ಸ್ ಟು 1 Q1 ಈಕ್ವಲ್ಸ್ ಟು 0 ಆವಾಗ ವ್ಯಾಲ್ಯೂ 1 ಬರುತ್ತೆ. ನೆಕ್ಸ್ಟ್ t ಈಕ್ವಲ್ಸ್ ಟು 1 Q1 ಈಕ್ವಲ್ಸ್ ಟು 1 ಆವಾಗ ಏನು ಬರಲ್ಲ, ಔಟ್ಪುಟ್ x ಬರುತ್ತೆ. ಸೊ ನೆಕ್ಸ್ಟ್ t ಈಕ್ವಲ್ಸ್ ಟು 0 t ಈಕ್ವಲ್ಸ್ ಟು 1 ಸೊ Q1 ಸಾರಿ t ಈಕ್ವಲ್ಸ್ ಟು 0 Q1 ಈಕ್ವಲ್ಸ್ ಟು 0 ಆವಾಗ ಔಟ್ಪುಟ್ x. t ಈಕ್ವಲ್ಸ್ ಟು 1 Q1 ಈಕ್ವಲ್ಸ್ ಟು 1 ಸೊ ಆವಾಗ ಔಟ್ಪುಟ್ 1 ಬರುತ್ತೆ. ಸೊ ನೆಕ್ಸ್ಟ್ ಸ್ಲೈಡ್. ಸೊ ಇವಾಗ ಏನಂದರೆ ಸರ್ಕ್ಯೂಟ್ ಡಯಾಗ್ರಾಮ್ ಬರ್ಕೊತೀವಿ. JK ಫ್ಲಿಪ್ ಫ್ಲಾಪ್ ಇಂಟು T ಫ್ಲಿಪ್ ಫ್ಲಾಪ್. ಸೊ ಇಲ್ಲಿ ಟಾಗಲ್ ಅನ್ನೋದು ಒಂದು ಎಕ್ಸ್ಟ್ರಾ ಬರ್ತಿದೆ. JK ಫ್ಲಿಪ್ ಫ್ಲಾಪ್ಗೆ ಟಾಗಲ್ ಅನ್ನೋದು ಎಕ್ಸ್ಟ್ರಾ ಮಾಡಿದ್ರೆ ಅದು T ಫ್ಲಿಪ್ ಫ್ಲಾಪ್ ಆಗುತ್ತೆ. ಸೊ ಇಲ್ಲಿ ಟಾಗಲ್ ಬಿಲ್ಡ್ ಮಾಡ್ತಿದ್ದೀವಿ. T ಅನ್ನೋದು ಟಾಗಲ್, CLK ಅನ್ನೋದು ಕ್ಲಾಕ್. ಸೊ JK ವ್ಯಾಲ್ಯೂಸ್ ಕೊಡ್ತಿದ್ದೀವಿ. ಇಲ್ಲಿ Q1 ಔಟ್ಪುಟ್ ಫಸ್ಟ್ ಒನ್, ಸೊ ಅದಕ್ಕೆ ಇನ್ವರ್ಸ್ Q1 ಇನ್ವರ್ಸ್. ಸೊ ಈ ಥರ 2 ಆಪೋಸಿಟ್ ಔಟ್ಪುಟ್ಸ್ ಬರುತ್ತೆ. ಸೊ ಅಪ್ಲಿಕೇಶನ್ಸ್ ಆಫ್ ಫ್ಲಿಪ್ ಫ್ಲಾಪ್ಸ್. ಸೊ ನಾವು ಫ್ಲಿಪ್ ಫ್ಲಾಪ್ಸ್ ಅನ್ನೋದು ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂತ. ಸೊ ಕೌಂಟರ್ ಸರ್ಕ್ಯೂಟಲ್ಲಿ ಯೂಸ್ ಮಾಡ್ತಾರೆ. ಸೊ ಏನಕ್ಕೆ ಅಂದರೆ ಪಲ್ಸ್ ಕೌಂಟ್ ಮಾಡೋಕ್ಕೆ, ಆರ್ ಎನಿ ಈವೆಂಟ್ ಆರ್ ಪಲ್ಸ್. ಸೊ ಕೌಂಟರ್ಸಲ್ಲಿ ಏನಾಗುತ್ತೆ ಅಂದರೆ ಈವೆಂಟ್ಸ್ ಆ್ಯಂಡ್ ಪಲ್ಸ್ ಫೈಂಡ್ ಔಟ್ ಮಾಡುತ್ತೆ ಅದು. ಸೊ ನೆಕ್ಸ್ಟ್ ಫ್ರೀಕ್ವೆನ್ಸಿ ಡಿವೈಡರ್ಸ್. ಫ್ರೀಕ್ವೆನ್ಸಿ ಡಿವೈಡರ್ಸ್ ಅಂದರೆ ಸೊ ಇದೊಂಥರ ಫ್ಲಿಪ್ ಫ್ಲಾಪ್ಸ್ ಏನಕ್ಕೆ ಎಲ್ಲಿ ಯೂಸ್ ಮಾಡ್ತಾರೆ ಅಂದರೆ ಸೊ ಇನ್ಪುಟ್ ಸಿಗ್ನಲ್ನ ಸ್ವಲ್ಪ ಡಿವೈಡ್ ಮಾಡಬೇಕು. ಸೊ ಫ್ರೀಕ್ವೆನ್ಸಿ ಇನ್ಪುಟ್ ಸಿಗ್ನಲ್ ಇರುತ್ತಲ್ವಾ, ಸೊ ಅದನ್ನು ಸ್ವಲ್ಪ ಡಿವೈಡ್ ಮಾಡಿ ಸೆಂಡ್ ಮಾಡಬೇಕು. ಸೊ ಅದಕ್ಕೆ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಶಿಫ್ಟ್ ರಿಜಿಸ್ಟರ್ಸ್. ಸೊ ಶಿಫ್ಟ್ ರಿಜಿಸ್ಟರ್ಸ್ ಅಂದರೆ ಇಂಟರ್ ಕನೆಕ್ಟೆಡ್ ಫ್ಲಿಪ್ ಫ್ಲಾಪ್ಸ್ ಇರುತ್ತೆ ಅದರಲ್ಲಿ. ಸೊ ಅದರಲ್ಲಿ ಏನಾಗುತ್ತೆ ಅಂದರೆ ಡೇಟಾ ಸೀರಿಯಲಿ ಶಿಫ್ಟ್ ಆಗ್ತಾ ಇರುತ್ತೆ. ಸೊ ಸಿಂಪಲ್. ಸೊ ನೆಕ್ಸ್ಟ್ ಸ್ಟೋರೇಜ್ ರಿಜಿಸ್ಟರ್ಸ್. ಸೊ ಸ್ಟೋರೇಜ್ ರಿಜಿಸ್ಟರ್ಸಲ್ಲೂ ಫ್ಲಿಪ್ ಫ್ಲಾಪ್ಸ್ ಯೂಸ್ ಮಾಡ್ತಾರೆ. ಏನಕ್ಕೆ ಅಂದರೆ ಬೈನರಿ ಇನ್ಫಾರ್ಮೇಷನ್ನ ಸ್ಟೋರ್ ಮಾಡ್ಕೊಳಕ್ಕೆ. ಸೊ ನೆಕ್ಸ್ಟ್ ಬೌನ್ಸ್ ಎಲಿಮಿನೇಷನ್ ಸ್ವಿಚ್. ಸೊ ಇದೊಂಥರ ಫ್ಲಿಪ್ ಫ್ಲಾಪ್. ಸೊ ಕಾಂಟ್ಯಾಕ್ಟ್ ಬೌನ್ಸ್ನ ಎಲಿಮಿನೇಟ್ ಮಾಡೋಕ್ಕೆ ಇದನ್ನು ಯೂಸ್ ಮಾಡ್ಕೊತಾರೆ. ಸೊ ನೆಕ್ಸ್ಟ್ ಸ್ಟೋರೇಜ್ ಡೇಟಾ. ಸೊ ಏನಾದರೂ ಡೇಟಾ ಇನ್ಫಾರ್ಮೇಷನ್ ಟೆಂಪರರಿ ಸ್ಟೋರ್ ಮಾಡ್ಕೊಳಕ್ಕೆ, ದಟ್ಟು ಬೈನರಿ ಡೇಟಾನ ಸ್ಟೋರ್ ಮಾಡ್ಕೊಳಕ್ಕೆ ಟೆಂಪರರಿ ಆಗಿ ಇದು ಯೂಸ್ ಮಾಡ್ತಾರೆ, ಟೆಂಪರರಿ ಆರ್ ಪರ್ಮನೆಂಟ್ಲಿ. ಸೊ ನೆಕ್ಸ್ಟ್ ಡೇಟಾ ಟ್ರಾನ್ಸ್ಫರ್. ಸೊ ಒಂದು ಎಲೆಕ್ಟ್ರಾನಿಕ್ ಪಾರ್ಟ್ಸಿಂದ ಇನ್ನೊಂದಕ್ಕೆ ಟ್ರಾನ್ಸ್ಫರ್ ಮಾಡಬೇಕಂದ್ರೆ ಡೇಟಾನ, ಸೊ ಡೇಟಾ ಟ್ರಾನ್ಸ್ಫರ್ನಲ್ಲಿ ಫ್ಲಿಪ್ ಫ್ಲಾಪ್ಸ್ ಯೂಸ್ ಮಾಡ್ತಾರೆ. ಸೊ ಒಂದು ಎಲೆಕ್ಟ್ರಾನಿಕ್ಸಿಂದ ಇನ್ನೊಂದು ಎಲೆಕ್ಟ್ರಾನಿಕ್ಸ್ಗೆ ಶೇರ್ ಮಾಡ್ಕೋಬೇಕಾದ್ರೆ ಅಲ್ಲಿ ಡೇಟಾ ಟ್ರಾನ್ಸ್ಫರ್ ಆಗುತ್ತಲ್ವಾ, ಸೊ ಅದಕ್ಕೆ ಫ್ಲಿಪ್ ಫ್ಲಾಪ್ನ ಯೂಸ್ ಮಾಡ್ತಾರೆ. ಸೊ ಥ್ಯಾಂಕ್ ಯು ಸ್ಟೂಡೆಂಟ್ಸ್, ಬಾಯ್.